ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೇನೆ. ಈ ದಿನ ದೇವರ ವಾಕ್ಯವನ್ನು ಮಾತನಾಡೋದಕ್ಕೆ ದೇವರು ನನ್ನ ಮೂಲಕ ಚಿಕ್ಕ ಪ್ರಾರ್ಥನೆ ಮೂಲಕ ಈ ವಾಕ್ಯದ ಭಾಗವನ್ನು, ಈ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಮ್ಮ ಆತ್ಮವನ್ನು ಬಲಪಡಿಸುತ್ತಾ ಬಂದಿರುವಂಥ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳು. ತಂದೆ, ಈ ದಿನ ನಿಮ್ಮ ಮಾತುಗಳನ್ನು, ನಿಮ್ಮ ಹೃದಯದ ಮಾತುಗಳನ್ನು, ನಿಮ್ಮ ಪ್ರೀತಿಯ ಮಾತುಗಳನ್ನು, ನಿಮ್ಮ ಶಕ್ತಿಯ ಮಾತುಗಳನ್ನು, ನಿಮ್ಮ ಮನಸ್ಸಿನ ಆವೇದನೆಯ ಮಾತುಗಳನ್ನು ಹೇಳುವುದಕ್ಕೆ ತಂದೆ ನೀವು ನನಗೆ ಪ್ರೇರೇಪಣೆ ಉಂಟು ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ತಂದೆ. ಹೇಳುವಂಥ ಮಾತುಗಳು ನಿಮ್ಮದಾಗಿದೆ ತಂದೆ. ಕೇಳುವಂಥ ಕಿವಿಗಳು ಕೇಳಿ ಅದನ್ನು ಮರೆತು ಹೋಗದೆ ಹೃದಯದಲ್ಲಿಟ್ಟುಕೊಂಡು ಗಮನಿಸುವಂತೆ ಸಹಾಯ ಮಾಡಿರಿ. ನಮ್ಮ ಆತ್ಮೀಯ ಕ್ರೈಸ್ತರು ಮಾತ್ರ ಅಲ್ಲದೆ ಅನೇಕರು ಈ ಒಂದು ವಿಡಿಯೋವನ್ನು ಆಲೋಚನೆ ಮಾಡುವಂಥ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಕಣ್ಣನ್ನು, ಅವರ ಕಿವಿಯನ್ನು, ಅವರ ಹೃದಯವನ್ನು ತೆರೆದು ನಿಮ್ಮ ಮಾತುಗಳನ್ನು ಅವರಲ್ಲಿ ತುಂಬಿಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಕುಮಾರನಾದ ಆತ್ಮರಕ್ಷಕನು, ಪ್ರಪಂಚ ಮೋಕ್ಷ ಪ್ರದಾತನಾದ ಏಕೈಕ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡೋಣ ತಂದೆ, ಆಮೇಲೆ. ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೇನೆ. ಈ ದಿನ ಪ್ರಿಯರೇ, ದೇವರ ಮಾತುಗಳನ್ನು ಕೇಳುವುದಕ್ಕೆ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ನೀವು ತಿರುಗಿಸಬೇಕೆಂದು ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುವನಾಗಿದ್ದೇನೆ. ದೇವರ ಮಾತುಗಳನ್ನು ಕೇಳುವುದಕ್ಕೆ ಇಷ್ಟವುಳ್ಳವರಾಗಿರಿ ಎಂದು ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುವನಾಗಿದ್ದೇನೆ. ದೇವರ ವಾಕ್ಯವನ್ನು ಗಮನಿಸೋಣ. ಒಂದು ಕಾಲದಲ್ಲಿ ದೇವರು ಇಸ್ರಾಯೇಲ್ ಒಟ್ಟಿಗೆ ಹೇಳಿದಂಥ ತನ್ನ ವೇದನೆಯ ಮಾತುಗಳನ್ನು ಈ ದಿನ ನಾವು ಗಮನಿಸುತ್ತಿದ್ದೇವೆ. ಆ ದಿನ ದೇವರು ಅವರೊಟ್ಟಿಗೆ ಏನು ಮಾತಾಡಿದ್ರು, ಈ ದಿನ ನಮ್ಮೊಟ್ಟಿಗೆ ಏನು ಮಾತಾಡುವವರಾಗಿದ್ದಾರೆ ಎಂದು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಹೋಶಾಯ, ದಾನಿಯೇಲ ಆದಮೇಲೆ ಚಿಕ್ಕ ಪುಸ್ತಕಗಳು ಬರುವಂಥ ಒಂದು ಗ್ರಂಥವಾಗಿದೆ. ಹೋಶಾಯ ಗ್ರಂಥವನ್ನು ತೆಗೆದು ನೋಡೋಣ ಪ್ರಿಯರೇ. 4ನೇ ಅಧ್ಯಾಯ 1ನೇ ವಚನದಿಂದ. ಹೋಶಾಯ, ಬೈಬಲನ್ನು ತೆರೆದು ಎಲ್ಲರೂ ವಾಕ್ಯವನ್ನು ಓದೋಣ ಪ್ರಿಯರೇ. ಜೀವವುಳ್ಳ ಮಾತುಗಳು ಇದು. ಹೋಶಾಯ 4ನೇ ಅಧ್ಯಾಯ, ಪುಟ 954ರಲ್ಲಿದೆ. 4ನೇ ಅಧ್ಯಾಯ 4ನೇ ಅಧ್ಯಾಯ 1ನೇ ವಚನ, 954. ದಾನಿಯೇಲ ಆದಮೇಲೆ ಬರುವಂಥ ಗ್ರಂಥವಾಗಿದೆ ಪ್ರಿಯರೇ. ಓದಿಕೊಳ್ಳೋಣ. ಜಾಗ್ರತೆಯಿಂದ ನಿಮ್ಮ ಕಿವಿಯನ್ನು ಈ ಕಡೆ ತಿರುಗಿಸಿ. ನೀವು ಯಾರೇ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಅನ್ಯರಾಗಿರ್ಬೋದು, ಎಲ್ಲ ಮನುಷ್ಯರೇ ಅಲ್ವ ಪ್ರಿಯರೇ. ಇದು ದೇವರ ಮಾತು, ನನ್ನ ಮಾತು ಇಲ್ಲ, ನನ್ನ ಅಪ್ಪನ ಮಾತು, ನನ್ನ ತಾತನ ಮಾತು, ನಮ್ಮ ಅಜ್ಜಿ ಮಾತು ಅಲ್ಲ, ಅಜ್ಜಿ ಕಥೆಗಳೆಲ್ಲ. ಇದು ಸತ್ಯದ ಮಾತು. ಓದಿಕೊಳ್ಳೋಣ. 4ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲ್ಯರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ಅಂದ್ರೆ ಸರ್ವಶಕ್ತನು ಪ್ರಿಯರೇ. ಯೆಹೋವನು ಅಂದ್ರೆ ಸರ್ವಶಕ್ತನು, ಪರಮಾತ್ಮನು. ಯೆಹೋವನು ದೇಶ ನಿವಾಸಿಗಳ ಮೇಲೆ, ಯೆಹೋವನು ತಂದೆಯಾದ ಪರಮಾತ್ಮನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿಸಿದ್ದಾನೆ. ವಿವಾದ ಹಾಕಿದ್ದಾನೆ. ವಿವಾದ ಅಂದ್ರೆ ಬೇರೆ, ಕೇಸ್ ಹಾಕಿದ್ದಾರೆ ದೇವರು. ಯಾರ ಮೇಲೆ? ಮನುಷ್ಯರ ಮೇಲೆ ದೇವ್ ಕೇಸ್ ಹಾಕಿದ್ದಾರೆ ಪ್ರಿಯರೇ. ಇಷ್ಟು ದಿನ ಕೇಳಿದಿರ ಪ್ರಿಯರೇ? ಕೇಳಿದಿರ? ಎಲ್ಲಿ ಕೇಳ್ತೀವಿ ಪ್ರಿಯರೇ ನಾವು? ಅಣ್ಣನ ಮೇಲೆ ತಮ್ಮ ಕೇಸು, ಮಗನ ಮೇಲೆ ಅಪ್ಪ ಕೇಸು, ಅಕ್ಕನ ಮೇಲೆ ತಂಗಿ ಕೇಸು, ತಮ್ಮನ ಮೇಲೆ ಅಣ್ಣ ಕೇಸು, ಇದು ಮಾತ್ರ ಕೇಳಿದೀವಿ. ದೇವರು ಜನರ ಮೇಲೆ ಕೇಸ್ ಆಗ್ತಾ ಇದಾರಂತೆ. ಏನ್ ಕೇಸ್ ಆಗ್ತಾ ಇದಾರೆ ಅಂತ ನೋಡೋಣ. ಓದೋಣ ಪ್ರಿಯರೇ. ಯಾಕಂದರೆ ಪ್ರೀತಿ ಸತ್ಯತೆ. ಮತ್ತೊಂದು ಸಾರಿ ವಚನವನ್ನು ಓದೋಣ. ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ. ಏಕೆಂದರೆ ಪ್ರೀತಿ ಸತ್ಯತೆ ದೈವ ಜ್ಞಾನಗಳು, ಪ್ರೀತಿ ಸತ್ಯತೆ ದೈವ ಜ್ಞಾನಗಳು ದೇಶದಲ್ಲಿಲ್ಲ. ಏನಿಲ್ವಂತೆ ಪ್ರಿಯರೇ? ಏನಿಲ್ವಂತೆ? ಪ್ರೀತಿ ಇಲ್ವಂತೆ. ಮೊದಲನೇದಾಗಿ ಪ್ರೀತಿ ಇಲ್ವಂತೆ. ಮನುಷ್ಯರ ಮಧ್ಯದಲ್ಲಿ ಏನಿಲ್ಲ ಪ್ರಿಯರೇ? ಪ್ರಾಮುಖ್ಯವಾದಂತ ಪ್ರೀತಿ ಇಲ್ಲ. ಏನ್ರಿ ಹಿಂಗಂತ ಇದ್ದೀರಾ? ಎಲ್ಲಿ ನೋಡ್ರು ಪ್ರೀತಿನೇ ಪ್ರೀತಿ ತುಂಬಿದೆ. ನೀವು ನೋಡ್ರಿ ಪ್ರೀತಿ ಇಲ್ಲ ಅಂತ ಇದ್ದೀರಾ ಅಂತ ನೀವು ಅನ್ಕೋತೀರಾ?
ಹೌದು ಪ್ರಿಯರೇ, ನೀವು ಅನ್ಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಪ್ರೀತಿ ಇದೆ ಗೊತ್ತಾ ಮನುಷ್ಯರ ಮಧ್ಯದಲ್ಲಿ? ಅದೇ ದೇವ್ರು ಹೇಳ್ತಾ ಇದ್ರೆ, ನೀವು ಅನ್ಕೊಂಡಿದ್ರೆ ಪ್ರೀತಿ ಮೇಲೆ ಪ್ರೀತಿ ತುಂಬೈತೆ, ಲವ್ ಮೇಲೆ ಲವ್ ತುಂಬೈತೆ ಪ್ರಪಂಚದಲ್ಲಿ. ನೀವು ನೋಡ್ರೆ ಪ್ರೀತಿ ಇಲ್ಲ ಅಂತೀರಾ, ನಿಮ್ಮ ಬೈಬಲ್ ಗ್ರಂಥದಿಂದ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬಹುದು ಪ್ರಿಯರೇ. ದೇವರು ಹೇಳುವಂತ ಪ್ರೀತಿ ಕಾಮಕ್ಕೆ ಸಂಬಂಧಪಟ್ಟದಲ್ಲ, ಅರ್ಥ ಮಾಡಿಕೊಳ್ಳೋಣ. ಪ್ರೀತಿ ಅನ್ನೋದು ಕಾಮ ಕೋರಿಕೆಯನ್ನು, ನಮ್ಮ ದೇಹದ ಆಸೆಗಳನ್ನು, ನಮ್ಮ ದೇಹದ ಕೋರಿಕೆಗಳನ್ನು ತೀರಿಸಿಕೊಳ್ಳುವಂಥದ್ದು ಪ್ರೇಮವಲ್ಲ. ಅದು ಪ್ರೀತಿ ಅಲ್ಲ, ಅದು ಕೋರಿಕೆ, ವ್ಯಾಮೋಹ, ಆಸೆ, ದಾಹ. ಅರ್ಥ ಆಯ್ತಾಯ್ತಾ? ಆಸೆ, ದಾಹ, ಕೋರಿಕೆ, ಇದು ಪ್ರಿಯರೇ. ಮನುಷ್ಯರ ಮಧ್ಯದಲ್ಲಿ ಏನಿದೆ ಹೇಳಿ? ಕಾಮದ ವ್ಯಾಮೋಹ. ಇದಕ್ಕೆ ಪ್ರೀತಿ ಅಂತೀರಾ ನೀವು? ಒಬ್ಬ ಹುಡುಗ ಒಬ್ಬ ಹುಡುಗಿ ಸೇರುವಂಥದ್ದು ಪ್ರೀತಿನ? ಅಥವಾ ಮದುವೆ ಆಗಿರುವಂತ ಒಬ್ಬ ಗಂಡ, ಮದುವೆ ಆಗಿರುವಂತ ಒಂದು ಸ್ತ್ರೀ ಸೇರುವುದು ಪ್ರೀತಿನ ನಿಮ್ಮ ದೃಷ್ಟಿಯಲ್ಲಿ? ಅಲ್ಲ ಪ್ರಿಯರೇ, ಅದು ದೇಹದ ಆಸೆ, ದೇಹದ ವ್ಯಾಮೋಹ, ದೇಹದ ದಾಹ. ಅದು ಕಾಮ ತೀರಿಸಿಕೊಳ್ಳುವಂತ ಪ್ರೀತಿ. ಅದು ಪ್ರೀತಿ ಅಲ್ಲ, ಸಾರಿ, ಕಾಮ ತೀರಿಸಿಕೊಳ್ಳುವಂತ ವ್ಯಾಮೋಹ, ಅದು ಪ್ರೀತಿ ಅಲ್ಲ. ಪ್ರೀತಿ ಏನು ಗೊತ್ತಾ? ಪ್ರೀತಿ ಅಂದ್ರೆ ಕೋರಿಕೆ ಇರಲ್ಲ ಪ್ರಿಯರೇ, ಒಬ್ಬರಿಂದ ಏನು ಬಯಸೋದಿಲ್ಲ ಪ್ರಿಯರೇ. ಪ್ರೀತಿ ಅಂದ್ರೆ ಅದು. ಎಕ್ಸಾಂಪಲ್, ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡ್ತಾನೆ. ನಿಮ್ಮ ದೃಷ್ಟಿಯಲ್ಲಿ ನಾನು ಬರ್ತೀನಿ, ನಿಮ್ಮ ಆಲೋಚನೆಯಲ್ಲಿ ನಾನು ಬರ್ತೀನಿ ಪ್ರಿಯರೇ. ನಿಮ್ಮ ಆಲೋಚನೆಗೆ ನಾನು ಬರ್ತೀನಿ. ಒಬ್ಬ ಹುಡುಗ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಹುಡುಗ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಆ ಹುಡುಗಿ ತಂದೆ ತಾಯಿ ಹೇಳಿದಂತ ಹುಡುಗನನ್ನು ನೋಡಿ ತಂದೆ ತಾಯಿ ಮಾತಿಗೆ ವಿಧೇಯರಾಗಿ, ಅಥವಾ ಇವನ ಜೊತೆ ಪ್ರೀತಿ ಮಾಡುವ ಹಾಗೆ ನಟಿಸಿ, ತಂದೆ ತಾಯಿ ಹೇಳಿದಂತ ಮಾರ್ಗದಲ್ಲಿ ಹೋಗಿ ಬೇರೆಯವ್ರನ್ನ ಮದುವೆ ಆದ್ರೆ ನಿನಗೆ ಯಾಕಪ್ಪ ಕೋಪ? ಮನುಷ್ಯ ಹುಡುಗ, ನಿನಗೆ ಯಾಕಪ್ಪ ಕೋಪ? ನೀನ್ ಆತಳನ್ನ ಪ್ರೀತಿ ಮಾಡ್ತಾ ಇದ್ಯಲ್ವಾ? ನೀನು ಪ್ರೀತಿ ಮಾಡುವಂತ ಮನುಷ್ಯ ಆ ಹುಡುಗಿಯ ಇಷ್ಟವನ್ನು ನೀನು ನೆರವೇರಿಸಬೇಕು. ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಕೋರಿಕೆ ತೀರಿಸಿಕೊಳ್ಳುವಂತಲ್ಲ, ನಿನ್ನ ಪ್ರೀತಿಸುವವರಿಗೋಸ್ಕರ ನೀನು ತ್ಯಾಗ ಮಾಡಬೇಕು. ತ್ಯಾಗ, ಅದು ಪ್ರೀತಿ. ಪ್ರೀತಿ ಅಂದ್ರೆ ಏನ್ ಗೊತ್ತಾ? ತ್ಯಾಗ. ಅವರಿಂದ ಏನೋ ಬಯಸುವಂಥದ್ದು ಅದು ಪ್ರೀತಿ ಅಲ್ಲ, ಅವರಿಗೆ ತ್ಯಾಗ ಮಾಡುವಂಥದ್ದೇ ನಿಜವಾದ ಪ್ರೀತಿ ಪ್ರಿಯರೇ. ಇವಾಗ ತಂದೆ ತಾಯಿ ಹೇಳಿದಂತ ಮಾತನ್ನು ಕೇಳಿ ಆ ಹುಡುಗಿ ಮದುವೆ ಆದ್ರೆ ಆತಳನ್ನು ನೀನು ಕೊಲ್ಲಬಹುದಾ? ಪ್ರೀತಿನ ಅದು? ಪ್ರೀತಿ ಅಂದ್ರೆ ಅರ್ಥ ಆಯ್ತಾಯ್ತಾ? ನಾನು ಹೇಳೋದು ಅರ್ಥ ಆಯ್ತಾಯ್ತಾ? ಪ್ರೀತಿ ಅಂದ್ರೆ ನಿನ್ನ ಮೂಲಕ ಇನ್ನೊಬ್ಬರಿಗೆ ಹಾನಿ ಆಗ್ಬಾರ್ದು. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡೋಣ ಪ್ರಿಯರೇ. ಪ್ರೀತಿ ಅಂದ್ರೆ ನಿನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ಅವರಿಂದ ತೊಂದರೆ ಆದರೂ ಸಹಿಸಿಕೊಳ್ಳೋದೇ ನಿಜವಾದ ಪ್ರೀತಿ. ಅದು ಪ್ರಪಂಚದಲ್ಲಿ ಯಾರಾದ್ರೂ ಆ ರೀತಿ ಪ್ರೀತಿ ತೋರಿಸೋದಕ್ಕಾಗತ್ತಾ? ಎಕ್ಸಾಂಪಲ್, ತಂದೆ ತಾಯಿಗಳು ಮಕ್ಕಳಿಗೆ ಪ್ರೀತಿ ಮಾಡ್ತಾರೆ ಅಲ್ವಾ? ತಂದೆ ತಾಯಿಗಳು ಮಕ್ಕಳಿಗೆ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಬೇಕಾಗಿರುವಂತ ಆಹಾರವನ್ನು, ಅವ್ರಿಗೆ ಬೇಕಾಗಿರುವಂತ ಬಟ್ಟೆಯನ್ನು, ಅವ್ರಿಗೆ ಬೇಕಾಗಿರುವಂತ ಎಲ್ಲವನ್ನು ತಗೊಬಂದು ಕೊಟ್ಟು, ಅವರಿಂದ ನನ್ನ ಮಕ್ಕಳು ನಾಳೆ ದಿವಸ ನನ್ನ ಸಾಕ್ತಾರೆ ಅಂತ ನಾವು ಮನಸ್ಸಲ್ಲಿ ಏನ್ ಮಾಡಿಕೊಂಡು, ಆಸೆ ಆಕಾಂಕ್ಷೆಗಳನ್ನು ಮಡಿಕೊಂಡು ಅವ್ರಿಗೆ ನಾವು ಏನೋ ಒಂದು ಕೊಡೋದು, ಅದು ಪ್ರೀತಿಯಲ್ಲ ಪ್ರಿಯರೇ. ಅರ್ಥ ಆಯ್ತಾಯ್ತಾ? ತಂದೆ ತಾಯಿಗಳೇ, ಪ್ರೀತಿಸುವಂತ ಪ್ರೇಮಿಗಳೇ, ನಾನು ಹೇಳುವಂತ ಮಾತು ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳು ತನ್ನ ಮಕ್ಕಳು ನಾಳೆ ದಿವಸದಲ್ಲಿ ವೃದ್ಧಾಪ್ಯದಲ್ಲಿ ನೋಡ್ತಾರೆ ಅಂತ ಆಸೆ ಆಕಾಂಕ್ಷೆ ಮಡಿಕೊಂಡು ಅವ್ರಿಗೆ ನೀವು ಪ್ರೀತಿ ತೋರಿಸಿದ್ರೆ ಅದು ನಿಜವಾದ ಪ್ರೀತಿ ಅಲ್ಲ. ನಾನು ನನ್ನ ಮಗನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನ ಮಗಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ಅವಳು ನಾಳೆ ದಿವಸ ನೋಡಿದ್ರೂ ಪರವಾಗಿಲ್ಲ, ನೋಡದೇ ಇದ್ರೂ ಪರವಾಗಿಲ್ಲ, ನಾನು ಆತಳನ್ನ ಪ್ರೀತಿಸಿ ಅವಳಿಗೋಸ್ಕರ ನನ್ನ ಬದುಕನ್ನೆಲ್ಲ, ನನ್ನ ಸಂಪಾದನೆಯೆಲ್ಲ, ನನ್ನ ಜೀವನವೆಲ್ಲ ನನ್ನ ಮಕ್ಕಳಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನಾಳೆ ದಿವಸ ಆತನ ನೋಡಿದ್ರು ನೋಡದೇ ಇದ್ರು ನಾನು ಆತನ ಯಾವತ್ತೂ ಪ್ರೀತಿಸ್ತಾ ಇರ್ತೀನಿ ಅನ್ನೋದು ನಿಜವಾದ ಪ್ರೀತಿ ಪ್ರೇಮ. ಅರ್ಥ ಆಯ್ತಾಯ್ತಾ? ಪ್ರೀತಿ ಇನ್ನೊಬ್ಬರಿಗೆ ಹಾನಿ ಮಾಡೋದಿಲ್ಲ, ಪ್ರೀತಿ ಇನ್ನೊಬ್ಬರನ್ನ ದುಃಖ ಪಡಿಸೋದಿಲ್ಲ ಪ್ರೇರೆ. ಪ್ರೀತಿಯಲ್ಲಿ ಅಪೇಕ್ಷೆ ಇರಲ್ಲ. ಅವ್ರನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅಪೇಕ್ಷೆ ಇರಬಾರ್ದು ಪ್ರೇರೆ. ಓದಿಕೊಳ್ಳೋಣ ಪ್ರೇರೆ ಮುಂದಕ್ಕೆ. ಏಕೆಂದರೆ ಪ್ರೀತಿ ಸತ್ಯತೆ, ಮತ್ತೊಂದ್ಸರಿ ಓದ್ತೀನಿ, ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ. ಏಕೆಂದರೆ ಪ್ರೀತಿ ಸತ್ಯತೆ ದೈವ ಜ್ಞಾನಗಳು ದೇಶದಲ್ಲಿ ಇಲ್ಲ. ಆಹಾ, ಏನ್ ಹೇಳ್ತಾ ಇದ್ದಾರೆ ದೇವರು? ಪ್ರೀತಿ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರೀತಿ ಇಲ್ಲ, ಸತ್ಯತೆ ಇಲ್ವಂತೆ ಪ್ರೇರೆ. ಸತ್ಯ ಇಲ್ವಂತೆ ಪ್ರೇರೆ. ಸತ್ಯ ಇಲ್ವಾ? ದೇವರು ಹೇಳ್ತಾ ಇದ್ರೆ ನನ್ನ ಮಾತಲ್ಲ ಪ್ರೇರೆ. ಈ ಸತ್ಯವೇದ ಬೈಬಲ್ ಗ್ರಂಥ ಹೇಳ್ತಾ ಇದೆ, ಈ ಸತ್ಯವೇದ ಬೈಬಲ್ ಗ್ರಂಥ ಹೇಳ್ತಾ ಇದೆ ಮನುಷ್ಯರಲ್ಲಿ ಸತ್ಯ ಇಲ್ವಂತೆ.
ಸುಳ್ಳು ತುಂಬಿದೆ ಪ್ರಿಯರೇ. ಕೋರ್ಟ್ಗೆ ಹೋಯ್ತೀರಾ, 110% ಮಾತ್ರ ಸತ್ಯ ನುಡಿಬೇಕು. ನ್ಯಾಯ ಸಿಗ್ಬೋದು ಬಡವರಿಗೆ, ದಿಕ್ಕಿಲ್ಲದವರಿಗೆ, ವಿಧವೆಯರಿಗೆ 10% ಮಾತ್ರ ನ್ಯಾಯ ಸಿಗ್ಬೋದು. 90% ಲಂಚದ ಮೂಲಕ ಪ್ರಪಂಚವು ಹಾಳಾಗೋಗ್ತಿದೆ ಪ್ರಿಯರೇ. ಸತ್ಯ ಐತೆ ಅಂತೀರಾ? ಇಲ್ಲ ಪ್ರಿಯ. ಒಬ್ಬ ಮನುಷ್ಯನು ಕೇವಲ ಸತ್ಯವನ್ನು ನುಡಿಯದೆ ಸುಳ್ಳಲ್ಲೇ ಹೋಗ್ತಾನೆ ಅಂತ ದೇವರ ಮಾತು ಹೇಳ್ತಾ ಇದೆ ಪ್ರಿಯರೇ. ಬಾಯಿ ಬಿಟ್ರೆ ಸುಳ್ಳು, ಬಾಯಿ ಬಿಟ್ರೆ ವಂಚನೆ, ಬಾಯಿ ಬಿಟ್ರೆ ಮೋಸ. ಏನ್ ಪ್ರಿಯರೇ ಪ್ರಪಂಚ? ದೇವ್ರು ಹೇಳುವಂತ ಮಾತು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಪ್ರಿಯರೇ ಮನಸ್ಸಿಗೆ ಬಹಳ ನೋವಾಗುತ್ತೆ ಪ್ರಿಯರೇ. ಸತ್ಯ ಇಲ್ವಂತೆ, ಪ್ರೀತಿ ಇಲ್ವಂತೆ ಪ್ರೇರೆ. ಮನುಷ್ಯನ ಮಧ್ಯದಲ್ಲಿ ಸತ್ಯತೆ ಇಲ್ವಂತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸತ್ಯ ಇಲ್ಲ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸತ್ಯ ಇಲ್ಲ ಅಂತೆ ಪ್ರೇರೆ. ತಂದೆ ಮಕ್ಕಳ ಮಧ್ಯದಲ್ಲಿ ಸತ್ಯ ಇಲ್ಲ, ಕಾನೂನಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದೇವರು. ದೇವರು ಹೇಳುವಂತ ಮಾತು ಸತ್ಯವು ಸುಳ್ಳಾಗಿದೆ ಅಂತ ಪ್ರಿಯರೇ. ಸುಳ್ಳಿಗೆ ಪ್ರಪಂಚ ಪ್ರಾಣ ಕೊಡೋದಕ್ಕೆ ಹೋಗ್ತೈತೆ. ಸುಳ್ಳು, ಇದು ನಾಟಕ, ಇದು ಭ್ರಮೆ ಅಂತ ಅಂದುಕೊಳ್ಳೋದಕ್ಕೆ ಅವ್ರ ಮನಸ್ಸಿಗೆ ಹೋಗ್ತಾ ಇಲ್ಲ. ಸುಳ್ಳನ್ನು ನಿಜವಾಗಿ ತೋರಿಸ್ತಾ ಇದ್ದಾರೆ ಪ್ರೇರೆ. ಒಳ್ಳೆಯದನ್ನು ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ, ಕೆಟ್ಟದನ್ನು ಒಳ್ಳೆಯದಾಗಿ ತೋರಿಸ್ತಾ ಇದ್ದಾರೆ ಪ್ರೇರೆ. ಪ್ರಪಂಚ ಯಾವ ರೀತಿಯಾಗಿದ್ರೆ ಬರೀ ಸುಳ್ಳು ಅಂತೆ ಪ್ರೇರೆ, ಬರೀ ಸುಳ್ಳು. ಎಷ್ಟೋ ಕಡೆ ನೋಡ್ತಾ ಇರ್ತೀವಿ, ದೋಚ್ಕೋತಾ ಇರ್ತಾರೆ ಪ್ರೇರೆ. ದೋಚ್ಕೊಳ್ಳೋದು ಪ್ರೇರೆ, ದೋಚ್ಕೊಂಡು ಅನೇಕ ಕಡೆ ಲಂಚ ಪ್ರೇರೆ, ಅನೇಕ ಕಡೆ ಲಂಚ ಹೊಡೆದು ಹೊರಗಡೆ ಬರೋರು ನೋಡ್ತೇವೆ. ಕಳ್ಳರು, ಸುಳ್ಳರು, ದರೋಡೆ ಮಾಡೋರು, ದೋಚ್ಕೊಳ್ಳೋರು, ಪ್ರಪಂಚವನ್ನು ಹಾಳು ಮಾಡೋರು ಏನ್ ಮಾಡ್ತಾ ಇದ್ದಾರೆ? ಲಂಚ ಕೊಟ್ಟು ಆರಾಮಾಗ ನಾವು ತಿರುಗಾಡ್ಬೋದು. ಎಷ್ಟು ಕೇಸ್ ಆಗುತ್ತದೆ? ಪ್ರಿಯರೇ, ಸುಳ್ಳು. ಗಂಡ ಹೆಂಡತಿ ಮಧ್ಯದಲ್ಲಿ ಸುಳ್ಳು ನಡೀತಾ ಇದೆಯಾ? ಸುಳ್ಳು ನಡೀತಾ ಇದೆ. ಎಷ್ಟು ಪಾಪದ ಕಾರ್ಯಗಳು ನಡೀತಾ ಇದೆ ಪ್ರಿಯರೇ. ಅರ್ಥ ಮಾಡಿಕೊಳ್ಳಿ, ಪ್ರಪಂಚದಲ್ಲಿ ಇರುವಂತ ಮಾನವರ ನಡವಳಿಕೆಗಳು ಕೆಟ್ಟು ಹೋಗ್ಬಿಟ್ಟಿದೆ ಪ್ರಿಯರೇ. ಮುಂದಕ್ಕೆ ಹೋಗೋಣ. ಪ್ರೀತಿ, ಸತ್ಯತೆ, ದೈವ ಜ್ಞಾನಗಳು ದೇಶಲಿಲ್ಲ. ದೈವ ಜ್ಞಾನ ಯಾವ ಜ್ಞಾನ ಇದೆ? ಮತ್ತೆ ದೆವ್ವದ ಜ್ಞಾನ ಇದೆ, ದೈವ ಜ್ಞಾನ ಇಲ್ಲ. ಈಗ ದೆವ್ವದ ಜ್ಞಾನ. ದೆವ್ವಕ್ಕೂ ಜ್ಞಾನ ಇದೆಯಾ? ಬಹಳ ಇದೆ. ನಿಮ್ಗೆ ಗೊತ್ತಿಲ್ವಾ? ಎಷ್ಟು ಜನ ಬೇರೆ ಓದ್ತಾ ಇದ್ದಾರೆ ಈ ಕಾಲದಲ್ಲಿ? 10th, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೈನಲ್ ಇಯರ್, ಎಷ್ಟು ಓದ್ತಾ ಇದ್ದಾರೆ? ಡಿಗ್ರಿನ ಎಷ್ಟು ಓದ್ತಾ ಇದ್ದಾರೆ? ದೈವ ಜ್ಞಾನ ಏನಾದ್ರೂ ಕಾಣ್ತಾ ಇದೆಯಾ? ದೈವ ಜ್ಞಾನ ಕಾಣ್ತಾ ಇದೆಯಾ? ಕಾಲೇಜ್ ಹುಡುಗರು ನೋಡ್ತೀರಾ? ಜ್ಞಾನ ಅಂದ್ರೆ ಗೊತ್ತಾ? ಕಾಲೇಜ್ ಹೋಗುವ ಹುಡುಗರ್ನ ನೋಡಿ ಪ್ರಿಯರೇ, ಸಿಗರೇಟ್ ಕೈಯಲ್ಲಿ ಹಿಡ್ದಿರ್ತಾರೆ, ಬಾಯಲ್ಲಿ ಹೊಲ್ಸ್ ಮಾತು, ಸಿಗರೇಟ್ ಪ್ಯಾಕ್ ಮೇಲೆ ಬರ್ದಿರ್ತಾರದಪ್ಪ, ಅದು ಸೇದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಸೇದ್ರೆ ಕ್ಯಾನ್ಸರ್ ಬರುತ್ತೆ. ಇನ್ನೇನ್ ಜ್ಞಾನ ಕಲಿಯಕ್ಕೆ ಹೋಗ್ತಾ ಇದ್ದಾನೆ ತನ್ನ ಪಾಠ ಕಲಿಯಕ್ಕೆ? ಇನ್ನೇನ್ ಕಲಿಯೋದಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ? ಏನ್ ಕಲಿಸ್ತಾ ಇದ್ದಾನೆ ಪಾಠಶಾಲೆಯಲ್ಲಿ? ಜ್ಞಾನನ? ಹುಚ್ಚು ಜ್ಞಾನ, ದಡ್ಡ ಜ್ಞಾನ ಪ್ರಿಯರೇ. ಆ ಕಾಲದಲ್ಲಿ ಅನೇಕರು ಅಲ್ಪ ಸ್ವಲ್ಪ ಓದಿ, ಇಲ್ಲ ದೊಡ್ಡ ಸ್ಥಿತಿಯಲ್ಲಿ ಓದಿ ಪ್ರಪಂಚವನ್ನು ಉದ್ಧಾರ ಮಾಡುವಂತ ಕೆಲಸವನ್ನು ಮಾಡಿ ಹೋದ್ರು ಪ್ರಿಯರೇ. ಅನೇಕರು ಓದಿದರೆ ಪ್ರಿಯರೇ. ಆ ಕಾಲದಲ್ಲಿ ಓದಿದಂತ ವಿದ್ಯೆಗಳು ಎಷ್ಟೋ ಜನರಿಗೆ ಒಂದು ಕಾನೂನನ್ನು, ಒಂದು ಅಂಬೇಡ್ಕರ್ ಆಗಿರ್ಬೋದು, ಇನ್ನ ಮುಂದಾದವರಾಗಿರ್ಬೋದು, ಅವ್ರು ಓದಿದಂತ ಓದಿಗೆ ತಕ್ಕಂತೆ ಈ ಪ್ರಪಂಚಕ್ಕೆ ಒಂದು ಒಳ್ಳೆದನ್ನು ಮಾಡಿ ಹೋದ್ರು ಪ್ರಿಯರೇ. ಕೆಲವರು ಮಾತ್ರ. ಆದ್ರೆ ಈಗಿರುವಂತ ಪ್ರಪಂಚದ ಹುಡುಗರು ಹುಡುಗಿಯರು ಏನ್ ಮಾಡ್ತಾ ಇದ್ದಾರೆ? ಸ್ಕೂಲಲ್ಲಿ ಓದ್ತಾ ಇದ್ದಾರಾ? ಕಾಲೇಜಲ್ಲಿ ಓದ್ತಾ ಇದ್ದಾರಾ? 10ನೇ ಕ್ಲಾಸು, 8ನೇ ಕ್ಲಾಸು, ಹುಡುಗ ಹುಡುಗಿಯರ ಮಧ್ಯದಲ್ಲಿ ಪ್ರೀತಿಯ ಕಾಮದಾಸೆಗಳು, ಪ್ರೀತಿ ಪ್ರೇಮದಾಸೆಗಳು. ಯಾರು ಕೂತಿದ್ದಾರೆ ಪಾರ್ಕಲ್ಲಿ? ಅಯ್ಯೋ ತಾಯಿ, ನೀನೇನ್ ಅನ್ಕೊಂಡಿದ್ಯಮ್ಮ? ನನ್ನ ಮಗಳು ಬಹಳ ಒಳ್ಳೆವಳು, ಸ್ಕೂಲ್ ಬಿಟ್ರೆ ಮನೆ, ಮನೆ ಬಿಟ್ರೆ ಸ್ಕೂಲು, ಟ್ಯೂಷನ್ ಬಿಟ್ರೆ ಮನೆ, ಮನೆ ಬಿಟ್ರೆ ಟ್ಯೂಷನ್, ಇಷ್ಟೇ ಅನ್ಕೊಂಡಿದ್ಯಾ? ಮತ್ತೆ ಪಾರ್ಕಲ್ಲಿ ಯಾರು ಕೂತಿರೋದು? ನನ್ನ ಮಗಳೇ ಇಲ್ಲ. ಅಪ್ಪ, ನಿನ್ ಮಗ ಬಹಳ ಸಾಚ ಅನ್ಕೊಂಡಿದ್ಯಾ? ನನ್ನ ಮಗ ಮನೆ ಬಿಟ್ರೆ ಕಾಲೇಜು, ಕಾಲೇಜ್ ಬಿಟ್ರೆ ಮನೆ, ಟ್ಯೂಷನ್ ಬಿಟ್ರೆ ಮನೆ, ಅದು ಬಿಟ್ರೆ ಎಲ್ಲೂ ಹೋಗಲ್ಲ ಅಂತ ಅನ್ಕೊಂಡಿದ್ಯಾ? ಮತ್ತೆ ಪಾರ್ಕ್ದಲ್ಲಿ ಯಾರು ಕೂತಿರೋದು? ದೈವ ಲೋಕದಿಂದ ಹಿಡಿದು ಬಂದಿದ್ದಾನ ಅವನು? ಅಲ್ಲಿ ಯಾರು ಕೂತಿರೋದು? ನಿನ್ ಮಗನೇ ಬಹಳ ಸಾಚ ಅನ್ಕೊಂಡಿದ್ರಾ ನಿಮ್ಮ ಮಕ್ಳುಗಳನ್ನ? ಪ್ರಪಂಚದಲ್ಲಿರುವಂತ ತಂದೆ ತಾಯಿಗಳು ಇದೇ ಅನ್ಕೋತಾರೆ ಪ್ರೇರೆ. ಅಮಾಯಕರು ಏನ್ ಗೊತ್ತಾ ತಂದೆ ತಾಯಿಗಳು? ಅಯ್ಯೋ, ನನ್ನ ಮಗನಂತ ಮಗನೇ ಇಲ್ಲ, ನನ್ನ ಮಗಳಂತ ಮಗಳೇ ಇಲ್ಲ ಅಂದ್ಕೊಂಡಿದ್ದಾರೆ ಪ್ರಪಂಚದಲ್ಲಿರುವಂತ ತಂದೆ ತಾಯಿಗಳು. ಯಾಕೆ ಗೊತ್ತಾ? ಈ ಜ್ಞಾನ ಕಲ್ಸಕ್ ಹೋಗ್ತಾ ಇದ್ರು ನೋಡಿ. ಏನ್ ಜ್ಞಾನ ಇದು? ಹುಚ್ಚು ಜ್ಞಾನ. ದೇವರೇನ್ ಹೇಳ್ತಾ ಇದ್ರಲ್ಲಿ? ಹುಚ್ಚು ಜ್ಞಾನ. ನೀನು ಪಾಠ ಕಲಿಯಕ್ ಹೋಗ್ತಾರಂತ ಹುಡುಗ ಹುಡುಗಿ ಯೌವನಸ್ಥನೆ, ನೀನ್ ಸಿಗರೇಟ್ ಸೇರ್ತಾ ಇದೆಯಾ? ನಿನ್ ಜ್ಞಾನ ಇದೆಯಾ? ಆ ಸಿಗರೇಟ್ ಪ್ಯಾಕ್ ಮೇಲೆ ಕ್ಯಾನ್ಸರ್ ರೋಗ ಬರುತ್ತೆ ಅಂತ ಬರ್ದಿದ್ರು ಅದನ್ನ ನೀನ್ ಸೇರ್ತಾ ಇದೆಯಾ ಅಂದ್ರೆ ನಿನ್ ಜ್ಞಾನ ಇದೆಯಾ? ನೀನ್ ದಡ್ಡನ? ಏನ್ ಜ್ಞಾನ ಕಲಿಯಕ್ ಹೋಗ್ತಾ ಇದಾರೆ ಪ್ರಿಯರೇ ಇವರು?
ಏನ್ ಜ್ಞಾನ ಕಲಿಯಾಗಿ ಹೋಯ್ತಿದ್ರೆ? ನನಗಂತ ನಗ ಬರುತ್ತೆ ಪ್ರೇರೆ. ನಿಮ್ಗಿಂತ ಹಳ್ಳಿ ಪಳ್ಳಲ್ಲಿ ಇರುವಂತ ಜನರೇ ಎಷ್ಟೋ ಪರವಾಗಿಲ್ಲ, ಪವಿತ್ರವಾಗಿ ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಜ್ಞಾನ ಗೊತ್ತಿಲ್ಲ, ನೀವು ಕಲಿತಿರೋ ಜ್ಞಾನ ಎಂತದಂತ ಗೊತ್ತಿಲ್ಲ. ಆದ್ರೂ ಅವ್ರು ಎಷ್ಟೋ ಪವಿತ್ರವಾಗಿ ಜೀವಿಸ್ತಾ ಇದ್ದಾರೆ. ಹೆಣ್ಮಕ್ಳುಗಳ ನಡವಳಿಕೆ ಕೇಳ್ತಾರೆ, ಸಿಗರೇಟ್ ಸೇರ್ಕೊಂಡು ನಿಂತಿರ್ತಾರೆ ಹೆಣ್ಮಕ್ಳು. ಮತ್ತೆ ಓದಿರೋರು, ಡಿಗ್ರಿ ಮಾಡಿರೋರು, ಏನ್ ಡಿಗ್ರಿ ಮಾಡಿದ್ದಾರೆ? ಅವ್ರು ಏನ್ ಓದಿದ್ದಾರೆ? ಅವರು ಸಿಗರೇಟ್ ಪ್ಯಾಕ್ ಮೇಲೆ ಬಂದಿರ್ತದೆ ಕ್ಯಾನ್ಸರ್ ಅಂತ, ಡ್ರಿಂಕ್ಸ್ ಪ್ಯಾಕ್ ಮೇಲೆ ಬಂದಿರ್ತದೆ ಇದು ಪಾಯ್ಸನ್ ಅಂತ, ಹೆಣ್ಣು ಸವಸ ಗಂಡು ಸವಸ ಮಾಡಿದ್ರೆ ಏಡ್ಸ್ ಬರುತ್ತೆ ಅಂತ ಬರ್ದಿರ್ತದೆ. ಅನೇಕ ಕಡೆ ಗೊತ್ತೇ ಇರುತ್ತೆ, ರೋಗಗಳು ಅಂಟಿಸ್ಕೊಂಡಿದ್ದಾರೆ. ಆದ್ರೂ ಹೋಗಿ ಕಾಮುಕ ಸವಾಸ ಮಾಡ್ತಾ ಇದ್ದಾರೆ. ಈ ಓದಿದಂಥವ್ರು ಏನ್ ಮಾಡ್ತಾ ಇದ್ದಾರೆ ಹೇಳಿ? ಗೇನುದ್ದ ಹೊಟ್ಟೆಗೋಸ್ಕರ ಕಷ್ಟ ಪಡ್ತಾ ಇದ್ದಾರೆ ಪ್ರೇರೆ. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ, ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಯಾವ ಜ್ಞಾನ? ಲೋಕದ ಜ್ಞಾನಕ್ಕೋಸ್ಕರ ತನ್ನ ಜೀವಿತವನ್ನು ಸರ್ವಸ್ವಾಗಿ ಇಟ್ಬಿಡ್ತಾ ಇದ್ದಾರೆ ಪ್ರೇರೆ ಅನೇಕ ತಂದೆ ತಾಯಿಗಳು. ಅದೇ ಅಡ್ಮಿಷನ್ ಕಾಸ್ಟ್ ತಗೋಗಿ ಬ್ಯಾಂಕಲ್ಲಿ ಆಕಡೆ ಕುತ್ಕೊಂಡು ತಿನ್ಬೋದು ಮಕ್ಕಳುಗಳು. ಕ್ರೈಸ್ತರಾದಂತ ನಮಗೂ ಬುದ್ಧಿ ಇಲ್ಲ ಪ್ರೇರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೇರೆ, ಲೋಕದ ಜ್ಞಾನದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ಬೇಕಂತ ಇಷ್ಟಪಡ್ತಾ ಇದೀವಿ. ದೈವಿಕ ಜ್ಞಾನ ವಾಕ್ಯವನ್ನು ತೆಗೆದು ನೋಡೋಣ ಪ್ರೇರೆ. 1 ಕೊರಿಂಥ 1ನೇ ಅಧ್ಯಾಯ. ದೇವರ ದುಃಖವನ್ನು ಅರ್ಥ ಮಾಡ್ಕೊಳ್ಳಿ ಪ್ರೇರೆ. 1 ಕೊರಿಂಥ 1ನೇ ಅಧ್ಯಾಯ 18ರಿಂದ ಓದೋಣ. ಶಿಲುಬೆಯ ವಿಷಯವಾದ ಮಾತು 19ನೇ ಅಧ್ಯಾಯದಿಂದ ಓದೋಣ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಯಾವ ಜ್ಞಾನದಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ? ಲೋಕ ಜ್ಞಾನನ ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತಂದೆ ಆದ ದೇವರು. ಲೋಕ ಜ್ಞಾನವನ್ನು, ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಯಾವ ಜ್ಞಾನದಲ್ಲಿ ನಿಮ್ಮ ಮಕ್ಕಳನ್ನ ಹೊರಗಡೆ ಕಳಿಸ್ತಾ ಇದ್ದೀರಾ? ಯಾವ ಜ್ಞಾನ ಕಲಿಯೋದಕ್ಕೋಸ್ಕರ? ಲೋಕದ ಜ್ಞಾನನ, ಹುಚ್ಚು ಜ್ಞಾನ. ಅದು ಹುಚ್ಚು. ಪ್ರಪಂಚದಲ್ಲಿರುವಂತಹ ಮಾನವರು ಮೋಸ ಹೋಗ್ತಾ ಇದ್ದಾರೆ ಬೇರೆ. ಕ್ರೈಸ್ತರು ಅರ್ಥ ಮಾಡ್ಕೋಣ. ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ಏನ್ ಮಾಡ್ತೀನಿ? ನಿರಾಕರಿಸುವೆನು ಅಂತ ಹೇಳ್ತಾರಂತೆ ದೇವರು. ಓದೋಣ ಪ್ರೇರೆ. ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ, ಜ್ಞಾನಿಯು ಎಲ್ಲಿ, ಶಾಸ್ತ್ರಿಯು ಎಲ್ಲಿ, ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ದೇವರು ಇಹಲೋಕದ ಪಾಠಶಾಲೆಯ, ಇಹಲೋಕದ ಕಾಲೇಜಿನ, ಇಹಲೋಕದ ಯೂನಿವರ್ಸಿಟಿಯ ಜ್ಞಾನವು ಹುಚ್ಚುತನವಾಗಿ ದೇವರು ಎಣಿಸ್ತಾ ಇದ್ದಾನೆ. ಹುಚ್ಚುತನವಾಗಿ. ಏನು ಅಮಾಯಕರು ಪ್ರೇರೆ. ಕ್ರೈಸ್ತರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಮಾಯಕರು ಪ್ರೇರೆ. ತನ್ನ ಮಕ್ಕಳು ಓದಿಸೋದಕ್ಕೋಸ್ಕರ ದೇವ್ರ ಹತ್ರ ಬೇರೆ ಪ್ರಾರ್ಥನೆ ಬೇರೆ ಮಾಡ್ತಾರೆ ಪ್ರೇರೆ. ದೇವರೇ, ನನ್ನ ಮಗನ್ನ SLC ಪಾಸ್ ಮಾಡು. ಇನ್ ಕೆಲವರು ಓಡ್ ಬರ್ತಾರೆ, ಫಾಸ್ಟೇ ಈ ಸಾರಿ ಎಕ್ಸಾಮಲ್ಲಿ ನನ್ನ ಮಗ ಪಾಸ್ ಆಗ್ಲೇಬೇಕು, ಪ್ರಾರ್ಥನೆ ಮಾಡಿ ಫಸ್ಟ್. ದೇವ್ರಿಗೆ ಎಷ್ಟು ಅಸಹ್ಯ ಅನಿಸ್ತಾರೆ ಗೊತ್ತಾ? ದಡ್ಡ ನನ್ನ ಮಕ್ಕಳ, ಗೂಬೆಗಳ, ನಿಮ್ಗೆ ಯಾವನ ಹೇಳಿದ್ದು? ಬೈಬಲ್ ಓದಲ್ವೇನೋ ನೀವು? ಏನ್ ಹೇಳಿದ್ರೆ ನನ್ನ ಅರ್ಥ ಆಯ್ತಲ್ಲ? ನಿನ್ ಕಣ್ಣಿಗೇನಾಗಿದ್ಯೋ? ಕಣ್ಣಿದ್ದರೂ ಕಾಣದ, ಕಿವಿ ಇದ್ದು ಕೇಳದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳಿರಿ. ಏನ್ ತಂದೆ? ಕೇಳ್ತೀರಾ? ಜ್ಞಾನಿಗಳ ಜ್ಞಾನವನ್ನು, ವಿವೇಕಿಗಳ ವಿವೇಕವನ್ನು ನಾನು ನಿರಾಕರಿಸುವೆನು, ಇಹಲೋಕದ ತರ್ಕವಾದಿಯನ್ನು ನಾನು ದಡ್ಡನೆಂದು ಎಣಿಸುವೆನು. ದೇವರ ಮಾತು ಅರ್ಥ ಆಯ್ತಾ ಇದ್ಯಾ? ಓದೋಣ ಇನ್ನೊಂದ್ಸರಿ ಓದೋಣ. 1ನೇ ಕೊರಿಂಥ 1ನೇ ಅಧ್ಯಾಯ 20ನೇ ವಚನ. ಜ್ಞಾನಿಯು ಎಲ್ಲಿ, ಶಾಸ್ತ್ರಿಯು ಎಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ. ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನೆ. ಪ್ರಪಂಚದಲ್ಲಿರುವಂತ ಎಲ್ಲಾ ಮಕ್ಕಳು ಹುಚ್ಚುತನವಾಗಿ ಹೋಗ್ತಾ ಇದ್ದಾರೆ. ಹುಚ್ಚುತನದಲ್ಲಿ ಏನ್ ಬೇರೆ? ಹುಟ್ಟಿದ ತಕ್ಷಣ ದೇವ್ರು ಏನ್ ಹೇಳ್ತಾರೆ ಹೇಳಿ? ಏನ್ ಹೇಳ್ತಾ ಇದ್ದಾರೆ ದೇವರು? ನಿಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂತ ಹೇಳಿದರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ ಮರ್ತೋದ್ರ? ಎಲ್ಲಿ ಜ್ಞಾಪನ ಇರುತ್ತೆ ಬೇರೆ ನಿಮಗೆ? ಎಲ್ಲಿ ಜ್ಞಾಪನ ಇರುತ್ತೆ ನಿಮಗೆ? ಹುಟ್ಟಿದ ತಕ್ಷಣ ಅವ್ರಿಗೆ ಶಿಶ್ವಾರ ಕಳಿಸ್ತೀರಾ, 1ನೇ ಕ್ಲಾಸ್ ಕಳಿಸ್ತೀರಾ, UKG LKG ಕಳಿಸ್ತಾ ಪ್ರಿಯರೇ, ಅವರ ಜೀವಿತವನ್ನು ಬೈಬಲ್ ಮುಂದೆ ಕೊಂಡಿಸದೆ ಲೋಕದ ಜ್ಞಾನವನ್ನು ಅವ್ರ ಮುಂದೆ ಹೋಗಿ, ಅವ್ರಿಗೆ ದೇವ್ರು ಯಾರು ಅಂತ ಗೊತ್ತಿಲ್ಲ. ಮೇಸ್ಟ್ರಿಗೆ A ಫಾರ್ ಆಪಲ್ ಯಾರು ಉಂಟು ಮಾಡಿದ್ರು ಅಂತ ಗೊತ್ತಿಲ್ಲ, B ಫಾರ್ ಬಾಯ್ ಯಾರು ಉಂಟು ಮಾಡಿದ್ರು ಅಂತ ಗೊತ್ತಿಲ್ಲ, C ಫಾರ್ ಕ್ಯಾಟ್ ಯಾರು ಉಂಟು ಮಾಡಿದ್ರು ಅಂತ ಗೊತ್ತಿಲ್ಲ, D ಫಾರ್ ಡಾಗ್ ಯಾರು ಉಂಟು ಮಾಡಿದ್ರು ಅಂತ ಗೊತ್ತಿಲ್ಲ. ಮಂಗನಿಂದ ಮಾನವ ಅಂತಾರೆ. ದೇವರು ತನ್ನ ಸ್ವರೂಪದಲ್ಲಿ ದೇವ ಮಾನವರನ್ನು, ಮನುಷ್ಯರನ್ನು ಉಂಟು ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರ ಬಳಿ ಹೋಗ್ಬಿಟ್ಟು ನಿಮ್ಮ ಮಕ್ಕಳು ಕೈ ಕಟ್ಟು ಬಾಯಿ ಮುಚ್ಚು ಅನ್ಕೊಂಡು ಕುತ್ಕೊಂಡು ಅವ್ರು ಹೇಳಿದೆಲ್ಲ ಕೆಂಪಮ್ಮನ ಕಥೆನ ಕೇಳ್ಕೊ ಬಂದು ಇಲ್ಲಿ ನಾಶವಾಗ್ತಾ ಇದ್ದಾರೆ ಪ್ರೇರೆ. ಏನ್ ಅರ್ಥ ಆಯ್ತಾ ಇಲ್ವಾ? ದೇವ್ರ ಜ್ಞಾನ ಅರ್ಥ ಆಯ್ತಾ ಇಲ್ವಾ? ಅಂಟು ಬೆಳೆದಿದ್ದಾನೆ ಪ್ರೇರೆ ಸೈತಾನನು. ಘಟಸರ್ಪವನ್ನು ಕ್ರೈಸ್ತರಿಗೆ ಅಂಟು ಬೆಳೆದಿದ್ದಾನೆ. ಪೌಲನ ಕಣ್ಣಲ್ಲಿರುವಂತ ಅಂಟನ್ನು ಒಂದ್ ದಿವಸ ಬೀಳ್ತು ನೋಡಿ ಪರೆ. ಆ ರೀತಿ ಬೀಳೋವರೆಗೂ ಬದುಕಿದಾಗ್ಲೇ ಬಿದ್ರೆ ಒಳ್ಳೇದು ಪ್ರೇರೆ, ಬದುಕಿದಾಗ್ಲೇ ಬಿದ್ರೆ ಒಳ್ಳೇದು. ಏನ್ ನಿಮ್ಮ ಮಕ್ಳ ಕೈಯಲ್ಲಿ ಸಂಪಾದನೆ ಮಾಡಿಸ್ಕೊಂಡು ಐಶ್ವರ್ಯವಂತರಾಗ್ಬೇಕಂತಾನು, ಅಥವಾ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತಾನು. ನಿಂತ್ಕೋತಾರೆ ಪಾತಾಳದಲ್ಲಿ, ಅವ್ರ ಕಾಲ ಮೇಲೆ ಕಾಲು. ಪಾತಾಳದಲ್ಲಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದು. ಇನ್ನೇನು ನಿಮ್ ಕಾಲ ಮೇಲೆ ನಿಂತ್ಕೋತಾರ? ಪಾತಾಳಕ್ಕೆ ತಳ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನ ನೀವೇ ಹಾಳು ಮಾಡ್ತಾ ಇದ್ದೀರಾ. ಎಷ್ಟು ಲಕ್ಷ ಅಡ್ಮಿಷನ್, ಎಷ್ಟು ಲಕ್ಷದ ಬಟ್ಟೆಗಳು, ಎಷ್ಟು ಲಕ್ಷದ ಪುಸ್ತಕಗಳು.
ಕೊಡಿಸಿ ದೇವರ ಸೇವೆಗೋಸ್ಕರ ಕ್ರೈಸ್ತರು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಇಲ್ಲ. ದೊಡ್ಡ ದೊಡ್ಡ ಕಾಲೇಜು, ದೊಡ್ಡ ದೊಡ್ಡ ಸ್ಕೂಲ್ ಏನ್ತಿಕಪ್ಪ ನಾಶ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ನೀವೇ ನಾಶ ಮಾಡ್ತಾ ಇದ್ದೀರಾ, ಬೇರೆಯವ್ರು ಯಾರು ಬೇಡ. 21ನೇ ವಚನ, ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳ್ಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಏನ್ ಬೇರೆ? ದೇವರು ಎಷ್ಟು ಸಾರಿ ನೀನು ಬೇಡ ಕಣು, ಅದು ಹುಚ್ಚು ಜ್ಞಾನ ಕಣು, ಬೇಡ ಕಣು, ಹೋಗ್ಬೇಡ ಕಣು ಅಂತ ಹೇಳಿದ್ರು ನೀನು ಹೋಯ್ತಾ ಇದ್ರೆ ಏನ್ ಮಾಡ್ತಾರೆ ಹೇಳು? ಬಿಟ್ಬಿಡ್ತಾರೆ. ಅಪವಾದಿಗೆ ಒಪ್ಪಿಸಿ ಬಿಟ್ಬಿಡ್ತಾರೆ. ಮನೆಯಲ್ಲಿ ಅನೇಕ ಸರಿ ತಂದೆ ಮಕ್ಕಳುಗಳು ಜಗಳಗಳಾಗ್ತಾ ಇರ್ತಾರೆ. ತಂದೆ ಏನ್ ಮಾಡ್ತಾನೆ ಹೇಳಿ, ನೋಟಿಸ್ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಪೊಲೀಸರು ಬಂದು ನಾಯಿ ಹೊಡೆದಿ ಅವ್ನು ಕರ್ಕೊ ಹೋಗ್ತಾನೆ. ಎಷ್ಟು ಹೇಳಿದ್ರು ತಂದೆ ಮಾತು ಕೇಳಲಿಲ್ಲ, ತಾಯಿ ಮಾತು ಕೇಳ್ತಾ ಇಲ್ಲ. ನೀನ್ ತಿರ್ಗೊಂಡು ಮಾತಾಡ್ತಾ ಇದ್ಯಾ, ಅವ್ರು ಹೊಡಿತಾ ಇದ್ಯಾ ಅಂತಂದ್ರೆ ಏನ್ ಮಾಡ್ತಾರೆ ಹೇಳು? ಅವರು ಹೇಳಷ್ಟು ಹೇಳ್ಬಿಟ್ಟು ಲಾಸ್ಟ್ಗೆ ಕಾನೂನು ಕೈ ಕೊಟ್ಬಿಡ್ತಾರೆ. ಗಂಡ ಹೆಂಡತಿ ಮಧ್ಯದಲ್ಲ ಅದೇ ರೀತಿನೇ. ಗಂಡ ಹೇಳೋ ಮತ್ತೆ ಹೆಂಡತಿ ಕೇಳ್ತಾಳೆ, ಹೆಂಡತಿ ಹೇಳೋ ಮತ್ತೆ ಗಂಡ ಕೇಳ್ತಾಳೆ ಅಂದ್ರೆ ಎಷ್ಟು ಸರಿ ಏನ್ ಮಾಡ್ತಾರೆ ಹೇಳಿ? ಬೇರೆಯವ್ರಿಗೆ ಒಪ್ಪಿಸ್ಕೊಟ್ಬಿಡ್ತಾರೆ. ಅವ್ರ ನೆಂಟರುಗಳಿಗೆಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಕಾನೂನಿಗೂ ಕೇಸ್ ಹಾಕಿ ಬಿಟ್ಬಿಡ್ತಾರೆ. ಅವ್ರ ಚರ್ಮ ಸುಲ್ದಿ ಇವ್ರಿಗೆ ಎಲ್ಲ ಇವ್ರ ಜೀವನ ಪೂರ್ತಿ ಮಾಡಿ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರ್ಬೇಕು. ಅದೇ ರೀತಿ ಏನ್ ಮಾಡಿದ್ರೆ ಗೊತ್ತಾ, ಸೈತಾನು ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ. ಎಷ್ಟು ಹೇಳಿದ್ರು ನಿಮ್ಗೆ ಜ್ಞಾನ ಅರ್ಥ ಆಯ್ತಾ ಇಲ್ಲ, ದೇವ್ರ ಜ್ಞಾನ ಅಂದ್ರೆ ನಾನು ಏನ್ ಮಾಡಿ? ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ. ಮೇಸ್ಟ್ರುಗಳಿಗೆ, ಹೈ ಮಾಸ್ಟರ್ಗಳಿಗೆ, ದೊಡ್ಡ ಪ್ರಿನ್ಸಿಪಾಲ್ ಒಪ್ಪಿಸ್ಕೊಟ್ಬಿಟ್ಟಿದ್ದಾನೆ. ಇವ್ರನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಇವ್ರ ದುಡ್ಡೆಲ್ಲ ದೋಚ್ಕೊಂಡು ಆರಾಮಾಗಿ ನೀವು ಮನೆ ಕಟ್ಕೊಂಡಿದ್ದೀರಿ ಅಂತ ಒಪ್ಪಿಸ್ಕೊಟ್ಬಿಟ್ಟಿದ್ದಾನೆ. ಒಪ್ಪಿಸ್ಕೊಟ್ಟಿದ್ದಾನೆ. ನಿಮ್ಮ ಸಂಪಾದನೆ, ನಿಮ್ಮ ಕಾಣಿಕೆ, ಸೇವಕರುಗಳು ಕಾಣಿಕೆ, ಅದು ದಶಂಭಾಗ ಅಂತ ತಗೊಂಡು ತನ್ನ ಮಕ್ಕಳಿಗೆ ಅಡ್ಮಿಷನ್ ಮೇಲೆ ಅಡ್ಮಿಷನ್ ಕಟ್ತಾ ಇದ್ದಾರೆ, ಫೀಸ್ ಮೇಲೆ ಫೀಸ್ ಕಟ್ತಾ ಇದ್ದಾರೆ. ಎಲ್ಲ ಸೈತಾನ್ ತಿಂದು ಆರಾಮಾಗಿ ಮಜಾ ಮಾಡ್ಕೊಂಡಿದ್ದಾರೆ. ಆತನ ಟೀಮ್ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ದೇವರು ಟೀಮ್ ಬಂದು ದುಃಖ ಪಡ್ತಾ ಇದ್ದಾರೆ. ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಮಕ್ಕಳನ್ನು ಯಾವುದೋ ಲೋಕದ ಜ್ಞಾನಕ್ಕೋಸ್ಕರ ಈ ನಿನ್ ಕಲ್ತಿದ ತಕ್ಷಣ ಬೈಬಲ್ ಮುಂದೆ ಕುಂಡಿಸ್ಬೇಕು ಪ್ರಿಯರೇ. ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಯಾರ ಮೇಲೂ ನನಗೆ ಬೇಜಾರಿಲ್ಲ ಪ್ರಿಯರೇ, ದುಃಖ ಇದೆ. ಏನ್ ದೇವ್ರ ಮಾತು, ಇಷ್ಟು ಅದ್ಭುತವಾದಂತ ಮಾತು ನಿಮ್ಗೆ ಅರ್ಥ ಆಯ್ತಲ್ಲ ಅಂದ್ರೆ ಇನ್ನೇನ್ ಸೇವೆ ಮಾಡೋಣ ಪ್ರಿಯರೇ? ಇನ್ನೇನ್ ಸೇವೆ ಮಾಡೋದಕ್ಕಾಗುತ್ತೆ? ಬರ್ದಿರೋಂಥ ವಚನ ನಮ್ಗೆ ಅರ್ಥ ಆಯ್ತಲ್ಲ ಅಂದ್ರೆ ಇನ್ನೇನ್ ಅರ್ಥ ಆಗುತ್ತೆ ನಿಮ್ಗೆ? ಏನ್ ಅರ್ಥ ಆಗುತ್ತೆ ಹೇಳಿ? ಮತ್ತೊಂದ್ಸರಿ ಓದ್ತೀನಿ ನಿಮ್ಗೋಸ್ಕರ ಪ್ರಿಯರೇ. ಮತ್ತೊಂದ್ಸಾರಿ ಇಡೀ ಪ್ರಪಂಚದಲ್ಲಿರುವಂಥ ಕ್ರೈಸ್ತರನ್ನು ಟರ್ನ್ ಮಾಡಿದಾನೆ. ಅವರ ಮಕ್ಕಳುಗಳ ಜೀವಿತವನ್ನು ಸರ್ವನಾಶ ಮಾಡೋದಕ್ಕೆ ಪ್ರಿಯರೇ. ಸೈತಾನನು ಹಾಕಿರುವಂಥ ಪ್ಲಾನ್, ಸ್ಕೂಲು ಪಾಠಶಾಲೆಯಲ್ಲಿ ಮಹಾಜ್ಞಾನ ಐತೆ ಎಂದು ಕಳಿಸಿ ಅವರ ಜೀವಿತವು ಚಿಕ್ಕ ವಯಸ್ಸಿನಿಂದ ಸ್ಕೂಲು, ಯೌವನ ಪ್ರಾಯದ ಬರೋರು, ಯೌವನ ಪ್ರಾಯದಿಂದ ಕಾಲೇಜು, ಕಾಲೇಜಿಂದ ಡಿಗ್ರಿ ಅಂದ್ಕೊಂಡು ಅವರ ಜೀವನ ಬೈಬಲ್ ಮೇಲೆ ಕುತ್ಕೋಬಾರ್ದು, ಬೈಬಲಿಂದ ಅವ್ರ ಮನಸ್ಸು ಕುತ್ಕೋಬಾರ್ದು, ಬೈಬಲ್ ಇರುವಂಥ ಮಹಾಜ್ಞಾನ ಅವ್ರಿಗೆ ಅರ್ಥ ಆಗ್ಬಾರ್ದು ಅಂತ ಸೈತಾನ ಮಾಡಿರೋದು ಪ್ರೀಪೇಡ್ ಪ್ಲಾನ್ ಪ್ರಿಯರೇ. ಸೈತಾನ ಏನ್ ಮಾಡಿದಾನೆ ಗೊತ್ತಾ? ಗೋಧಿ ಜೊತೆ ಹಣಜಿಯನ್ನು ಬಿತ್ತು ಹೋಗ್ಬಿಟ್ಟಿದ್ದಾನೆ. ಹಣಜಿ ಅರ್ಥ ಆಯ್ತಾ? ಗೋಧಿ ದೇವರ ವಾಕ್ಯ, ಹಣಜಿ ಸೈತಾನನ ಈ ಲೋಕದ ಪಾಠಶಾಲೆಗಳು. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ ಪ್ರಿಯರೇ. ಓದೋಣ. 20ನೇ, ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ಹೇಗೆಂದರೆ 21ನೇ ವಚನದಿಂದ ಓದೋಣ. ಲೋಕವು ಜ್ಞಾನವೆನಿಸುವುದು ಮಾರ್ಗದಿಂದ ದೇವರನ್ನು ತಿಳಿಕೊಳ್ಳದೆ ಹೋದದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಮ್ಮವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ದೇವರ ಮಾತಿನಿಂದ ರಕ್ಷಿಸಲ್ಪಡ್ತೀರಾ ಪ್ರತಿಯೊಬ್ರು ಅಷ್ಟೇ. ದೇವರು ಹೇಳಂತ ಮಾತಾಡ್ತಾ ಇದ್ದ ಪ್ರೇರೆ. ಅಲ್ಲೇ ಬರೋಣ ಪ್ರೇರೆ. ಓದಿಕೊಳ್ಳೋಣ. ಹೋಶಾಯ, ಅಲ್ಲೇ ಬರೋಣ. ಹೋಶಾಯ 4ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನ ಓದಿಕೊಳ್ಳೋಣ. ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ. ನೋಡಿ, ಸುಳ್ಳು ಸಾಕ್ಷಿ ಅಂತ ಪ್ರೇರೆ. ಕೋರ್ಟಲ್ಲಿ ಸುಳ್ಳು ಸಾಕ್ಷಿ, ಟಿವಿ ಮೀಡಿಯಾದಲ್ಲಿ ಸುಳ್ಳು ಸಾಕ್ಷಿ ಪ್ರೇರೆ. ಸುಳ್ಳು ಸಾಕ್ಷಿ. ಅಲ್ಲಿ ಯಾರೋ ವ್ಯಭಿಚಾರ ಮಾಡ್ತಾ ಇರ್ತಾರೆ, ಲಾಡ್ಜಲ್ಲಿ ವ್ಯಭಿಚಾರ, ಹಾದ್ರ, ಸೂಳೆಗಾರಿಕೆ, ಕುಡುಕುತನ, ದೋಚ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಈ ಅಧಿಕಾರಿಗಳು. ಸುಳ್ಳು ಸಾಕ್ಷಿ. ಕ್ರೈಸ್ತರು ಹಂಗ್ ಮಾಡಿದ್ರಂತೆ, ಕ್ರೈಸ್ತರು ಕನ್ವರ್ಟ್ ಮಾಡ್ತಾ ಇದಾರಂತೆ. ಇದು ಟಿವಿಗಳಲ್ಲ. ಒಳ್ಳೇದು ಹೇಳಿದ್ರೆ ಅರ್ಥ ಆಯ್ತಾ ಇಲ್ವಾ? ಯೇಸು ಸ್ವಾಮಿ ದೇವ್ರು ಏನು ಹೇಳ್ತಾ ಇದ್ರೆ, ಸುಳ್ಳು ಸಾಕ್ಷಿ. ಯಾವನೋ ಒಬ್ಬ ಹೇಳ್ತಾನೆ ಮೂಡ, ದೇವ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರಲ್ಲ, ಬೈಬಲ್ ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಿರಲ್ಲ. ಅರ್ಧ ಓದ್ಬಿಟ್ಟು ಅರ್ಧ ಓದಿರ್ತಾನೆ ಅಷ್ಟೇ, ಬೈಬಲ್ ಅರ್ಧ ಓದಿರ್ತಾನೆ. ಇಂಟ್ರೋಲ್ ಮೇಲೆ ಕ್ಲೈಮ್ಯಾಕ್ಸ್ ತಿಳ್ಕೊಂಡಲ್ಲ ಮೂಡ, ಬಂದು ಟಿವಿ ಮುಂದೆ ಕುತ್ಕೊಂಡು ಬೈಬಲ್ ಅಲ್ಲಿ ಅಂಕೆಟ್ಟದ್ ಬರ್ತಿದೆ, ಹಿಂಕೆಟ್ಟದ್ ಇಹಲೋಕದ ನೀನು ಅದು ಫಿಲಮ್ 2.5 hour ಇರೋ ಫಿಲಮ್ ನೀನು ಇಂಟ್ರೋಲ್ ನೋಡಿದ್ರೆ ಏನ್ ಅರ್ಥ ಆಯ್ತದ ನಿಂಗೆ? ಏನ್ ಅರ್ಥ ಆಯ್ತದಂತ ಏನು ಅರ್ಥ ಆಗಲ್ಲ. ಅಕ್ಕಪಕ್ಕ ಅವ್ರು ಕೇಳ್ಬೇಕು, ಏನಾಯ್ತು ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಇನ್ನು ಅಕ್ಕಪಕ್ಕ ಅವ್ರು ಕೇಳ್ಬೇಕು. ಅದೇ ರೀತಿ ಕ್ರೈಸ್ತರ ಹತ್ರ ಬಂದು ಕೇಳು, ಇಂಟ್ರೋಲ್ ಆದ್ಮೇಲೆ ಏನಾಗುತ್ತೆ ಅಂತ. ಆದಿಕಾಂಡದಿಂದ ಮಲಾಖಿಯ ಗ್ರಂಥವರೆಗೂ ತಿಳ್ಕೊಂಡು ಮತ್ತಾಯದಿಂದ ಪ್ರಕಟಣೆವರೆಗೂ ತಿಳ್ಕೊಳ್ದೇ ಇದ್ರೆ ಅದಲ್ಲ. ಇಲ್ಲ, ಮತ್ತಾಯದಿಂದ ಪ್ರಕಟಣೆವರೆಗೂ ತಿಳ್ಕೊಂಡು ಆದಿಕಾಂಡದಿಂದ ಮಲಾಖಿಯವರೆಗೂ ತಿಳ್ಕೊಳ್ದೇ ಇದ್ರೆ ಅದಲ್ಲ.
ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ತಿಳ್ಕೋಬೇಕು, ಬೈಬಲ್ ಓದ್ಬೇಕು, ದೇವರ ಆಲೋಚನೆ ತಿಳ್ಕೋಬೇಕು. ಇಹಲೋಕದ ಫಿಲಮ್ ಇಂಟ್ರೋಲ್ ಮೇಲೆ ನೋಡಿದ್ರೆ ಅಥವಾ ಇಂಟ್ರೋಲ್ ಮುಂಚೆ ನೋಡ್ಬಿಟ್ಟು ಇಂಟ್ರೋಲ್ ನೋಡ್ಲಿಲ್ಲ ಅಂದ್ರೆ ಏನು ಅರ್ಥ ಆಯ್ತದ ನಿಂಗೆ? ಏನು ಅರ್ಥ ಆಗಲ್ಲ. ಮತ್ತೆ ಈ ದೇವರ ವಾಕ್ಯ ಹೆಂಗ್ ಅರ್ಥ ಆಯ್ತದೆ? ಮನುಷ್ಯರ ಆ 2.5 ಅವರ್ ತೋರಿಸುವಂತ ಆ ಫಿಲಮ್ಗಳು ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇದು ಹೆಂಗ್ ಅರ್ಥ ಆಯ್ತದಪ್ಪ ನಿಂಗೆ? ಏನು ಅರ್ಥ ಆಗಲ್ಲಪ್ಪ. ಯಾಕೆ ಅಮಾಯಕವಾಗಿ ದೇವ್ರ ಮೇಲೆ ಇಲ್ಲ ಸಲದ ಮಾತುಗಳನ್ನು ಹೇಳಿ ಯಾಕೆ ಸುಮ್ಮನೆ ಅಮಾಯಕವಾಗಿ ಭಯಂಕರವಾಗಿ ಸತ್ತೋಗ್ತೀಯ? ಬೇಡಪ್ಪ. ದೇವ್ರಿಗೆ ಎದುರಾಕೋಬೇಡ, ಮನುಷ್ಯಗೆ ಎದುರಾಕೋ. ದೇವ್ರ ಹತ್ರ ಬಾ, ಕ್ಷಮಾಪಣೆ ಮಾಡ್ತಾರೆ. ದೇವ್ರಿಗೆ ಎದುರಾಕೊಂಡು ಎಲ್ಲ ಹೋಗ್ತೀಯಾ? ದೇವ್ರಿಗೆ ಎದುರಾಕೊಂಡು ಒಂದು ಜಾಗ ಐತೆ, ಪಾತಾಳ ನಿನ್ಗೋಸ್ಕರ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ತೊಳಪ್ಪ, ನಿನ್ಗೋಸ್ಕರ ರಿಜಿಸ್ಟ್ರೇಷನ್ ಆಗಿದೆ, ಇದರಲ್ಲೇ ಆರಾಮಾಗಿ ನೀವು ವಾಸ ಮಾಡುವಂತ. ಉದಾಹರಣೆ ಪ್ರಿಯರೇ, ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ, ವ್ಯಭಿಚಾರ. ಸುಳ್ಳು ಸಾಕ್ಷಿ, ನರಹತ್ಯೆ. ಏನ್ ಪ್ರಿಯರೇ? ಕೊಂದಾಕೋದ ಮನುಷ್ಯನ ಕೊಂದಾಕೋದ ಪ್ರಿಯರೇ? ಮನುಷ್ಯನಪ್ಪ, ಅವನು ನಿಂತರ ಮನುಷ್ಯನು, ಅವನು ಕೊಂದಾಕೋದ, ಹೊಡೆಯೋದ. ಯಾಕೆ ಮಾತಾಡೋಷ್ಟು ಪವರ್ ಇಲ್ವಾ? ಕೋಪವನ್ನು ತಾಡ್ಕೊಳ್ಳುವಂತ ಪವರ್ ಇಲ್ವಾ? ಶಕ್ತಿ ಇಲ್ವಾ? ಪವರ್ ಬೇಕು ಪ್ರಿಯರೇ. ಕೋಪ ತಾಡ್ಕೊಳ್ಳೋಕೆ ಪವರ್ ಬೇಕು. ಆ ಪವರ್ ಯಾವ ಹತ್ರ ಇದೆ ಹೇಳಿ? ನಿಜವಾದ ಯೇಸು ಕ್ರಿಸ್ತನ ಭಕ್ತರಲ್ಲಿ ಇದೆ ಪ್ರಿಯರೇ. ಒಬ್ಬ ಮನುಷ್ಯನು ದೂಷಿಸ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ ಅಂತ ಸಹಿಸ್ಕೊಂಡಿದ್ದಾನಲ್ಲ, ಅವನು ನಿಜವಾದ ಭಕ್ತರು ಪ್ರೇರೆ, ಕ್ರೈಸ್ತರು ಪ್ರೇರೆ. ನಿಜವಾಗ್ಲು ಸಹಿಸಿಕೊಳ್ಳೋರು ನಿಜವಾದ ಭಕ್ತರು ಪ್ರೇರೆ. ಒಂದು ಕೆನ್ನೆ ಕೊಡಿದ್ರೆ ಮತ್ತೊಂದು ಕೆನ್ನೆ ತೋರಿಸುವಂತದಕ್ಕೋಸ್ಕರ ಸುಮ್ಮನೆ ಇದ್ದಾರೆ. ದುಷ್ಟನನ್ನು ಎದುರಿಸಬೇಡ, ಅವನು ದುಷ್ಟ, ಅವನು ದರಿದ್ರ, ಅವ್ನು ನೀಚ, ಅವನು ಬಾಯಿ ಬಂದಾಗ ಬೈತಾನೆ, ಹೊಡಿತಾನೆ, ನೀವು ಕನ್ವರ್ಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಅವ್ನು ಎದುರಿಸ್ಬೇಡ, ಬಿಟ್ಬಿಡು, ನಾನು ನೋಡ್ಕೋತೀನಿ ಒಂದ್ ದಿವಸ, ನಿನ್ನ ಪಾನ್ ನೀನು ಸೇವೆ ಮಾಡ್ಕೊ ಹೋಯ್ತಾನೆ ಅಂತ ದೇವ್ರು ಹೇಳಿದ್ದಾರೆ. ದುಷ್ಟನನ್ನು ಎದುರಿಸ್ಬೇಡ ಅಂತ ದೇವ್ರು ಹೇಳೋರೆ. ಅದಕ್ಕೆ ಯಾಕಪ್ಪ ಬೇಕು? ಹೋದ್ರೆ ಹೋಗ್ಲಿ ಬಿಡು. ಏನಾಗ್ಬಿಡುತ್ತೆ? ಪ್ರಾಣ ಹೋಗುತ್ತಾ? ಹೋದ್ರೆ ಹೋಗ್ಲಿ ಬಿಡು. ದೇವ್ರು ಇನ್ನೊಂದು ಪ್ರಾಣ ಕೊಡೋದಕ್ಕೆ ರೆಡಿ ಆಗಿದ್ರು. ನಿನ್ ಕೈಲಾಗತ್ತಾ? ಆಗಲ್ಲ. ನಿಂಗೆ ಸಿಗುತ್ತೆ ಇನ್ನೊಂದು ಜೀವ? ಸಿಗಲ್ಲ. ನರಹತ್ಯೆ, ಕಳ್ಳತನ, ವ್ಯಭಿಚಾರ ಪ್ರೇರೆ. ವ್ಯಭಿಚಾರದಲ್ಲಿ ಮುಳುಗೋದಿರೋ ಪ್ರಪಂಚ, ವ್ಯಭಿಚಾರದಲ್ಲಿ ಮುಳುಗಿದ್ದಾರೆ. ಅನೈತಿಕ ಸಂಬಂಧ 60% ಹೆಚ್ಚಾಗಿದೆ. ಗಂಡ ಹೆಂಡತಿ ಬಿಟ್ಟು ಅನೈತಿಕ ಸಂಬಂಧ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಪ್ರೇರೆ. ಯಾಕೆ ಗೊತ್ತಾ? ಗಂಡ ಹೆಂಡತಿ ಮಧ್ಯದಲ್ಲಿ ಯಾಕೆ ಹೇಳಿ ಈ ತರ ಸಮಸ್ಯೆ ಬಂತು? ಈ ಗಂಡ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ತಂದೆ ತಾಯಿಯ ಮಾತನ್ನು ಕೇಳಿ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಈತಳು ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಮತ್ತೆ ಇವ್ರು ಲವ್ ಸ್ಟೋರಿ ಫಿಲಮ್ ನೋಡ್ತಾ ಇರ್ತಾರೆ. ಗಂಡ ಅರೇಂಜ್ ಮ್ಯಾರೇಜ್, ಮಾಮೂಲಿ ಹೆಂಡತಿನೂ ತಂದೆ ತಾಯಿ ಮಾತು ಕೇಳಿ ಎಲ್ಲಾರನ್ನೂ ಸೇರಿಸಿ ಒಂದು ಛತ್ರ ಮಾಡಿ ಮದುವೆ ಮಾಡಿರ್ತಾರೆ. ಮತ್ತೆ ಇವ್ರು ಲವ್ ಸ್ಟೋರಿ ಫಿಲಮ್ ಯಾಕೆ ನೋಡ್ತಾರೆ ಬೇರೆ? ಅರ್ಥ ಮಾಡ್ಕೊಳ್ಳಿ. ಗಂಡ ಅರೇಂಜ್ ಮ್ಯಾರೇಜು, ಅದೇ ರೀತಿ ಹೆಂಡತಿ ಅರೇಂಜ್ ಮ್ಯಾರೇಜ್. ಹೆಂಡತಿ ಒಂದ್ ವೇಳೆ ಲವ್ ಮ್ಯಾರೇಜ್ ಆಗಿದ್ರೆ ಇನ್ನೊಬ್ರಿಗೆ ಇಷ್ಟಪಟ್ಟಿರೋದು ಅಂತ ಅರ್ಥ. ಗಂಡ ಲವ್ ಮ್ಯಾರೇಜ್ ಅಂದ್ರೆ ಇನ್ನೊಬ್ರಿಗೆ ಇಷ್ಟಪಟ್ಟಿರೋದು ಅಂತ ಇಲ್ಲ ಅಲ್ವಾ? ಇಬ್ರು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅಂದ್ರೆ ಗಂಡ ಹೆಂಡತಿ ಹೊಸದಾಗಿ ಸೇರ್ತಾ ಇರೋದು, ತಂದೆ ತಾಯಿಗಳು ಸೇರಿ ಕೂಡಿ ಮದುವೆ ಮಾಡ್ತಾ ಇರೋದು. ಮತ್ತೆ ಇವ್ರು ಲವ್ ಸ್ಟೋರಿ ಫಿಲಮ್ ಯಾಕೆ ನೋಡ್ತಾರೆ ಅಂತ ಅರ್ಥ ಆಯ್ತು. ಯಾಕಪ್ಪ ಅಂದ್ರೆ ಗಂಡನ್ಗಿಂತ ಮುಂಚೆ ನೀನು ಯಾರಿಗೂ ಬೇರೆಯವ್ರು ಇಷ್ಟಪಟ್ಟಿದ್ದೆ ಫಸ್ಟ್, ಕಾಲೇಜ್ಗೆ ಹೋಗ್ಬೇಕಾದ್ರು, ಸ್ಕೂಲ್ಗೆ ಹೋಗ್ಬೇಕಾದ್ರು. ಇಲ್ಲ ಅದು ಕಾಲೇಜು ಸ್ಕೂಲ್ ಇಲ್ಲ ಅಂತ ಅಂದ್ರೆ ಎಲ್ಲ ಕೆಲಸ ಮಾಡತ್ತಾ ಬೇರೆಯವ್ರಿಗೆ ಇಷ್ಟಪಟ್ಟಿದ್ಯಾ? ಮತ್ತೆ ಯಾಕಮ್ಮ ನೋಡ್ತೀವಿ ಫಿಲಮ್ ಲವ್ ಸ್ಟೋರಿದು? ನನ್ನ ಗಂಡನ ಲವ್ ಮಾಡ್ತಾನೆ ಅಂತಾನೆ. ಗಂಡನ್ ನೋಡ್ರಿ 24 ಗಂಟೆ ಮನೇಲಿ ಬೈತಾ ಇರ್ತೀಯ. ಮತ್ತೆಲ್ಲ ನೀನು ಇಷ್ಟಪಡೋದಕ್ಕೆ ಸಾಧ್ಯ? ನಾಟಕನ ಭಯಂಕರ ನಟನೆಗಾರರು ಪ್ರೇರಿ ಮನುಷ್ಯರು. ಒಂದು ಹುಲಿ ನಾಟಕ ಮಾಡಲ್ಲ, ಒಂದು ಬೆಕ್ ನಾಟಕ ಮಾಡಲ್ಲ, ಒಂದು ನಾಯಿ ನಾಟಕ ಮಾಡಲ್ಲ. ದೊಡ್ಡ ನಾಟಕಗಾರ ಏನಂದ್ರೆ ನಿಜವಾಗ್ಲೂ ಮನುಷ್ಯನೇ ಪ್ರೇರೆ, ಭಯಂಕರ ನಟನೆಗಾರ. ಮತ್ತೆ ಗಂಡ ಯಾಕಪ್ಪ ನೀನು ಲವ್ ಸ್ಟೋರಿ ಫಿಲಮ್ ನೋಡ್ತಾ ಇದ್ದೆ? ಮದುವೆ ಆಗಿದ್ದ ಮುಂಚೆ ಬೇರೆಯವ್ರ ಸವಾಸ ಮಾಡಿದ್ದ? ಎಂತಕ್ಕಪ್ಪ ನೀನು ಅದೇ ತರ ಕಾಲೇಜಲ್ಲೋ ಅಥವಾ ಕೆಲಸದಲ್ಲೋ ಬೇರೆಯವ್ರಿಗೆ ಇಷ್ಟಪಟ್ಟು ಎಂತಕ್ಕೆ ಲವ್ ಸ್ಟೋರಿ? ಯಾಕೆ ನೀವು ಇಬ್ರು ಕೂತ್ಕೊಂಡು ಅದು ಇದಿಲ್ಲದೆ ದರಿದ್ರ ಏನಂದ್ರೆ ಮಕ್ಳುಗಳ ಮುಂದೆ ಕೊಂಡಿಸ್ಕೊಂಡು ಬೇರೆ ಮಕ್ಳುಗಳಿಗೆ ಅದು ಮುತ್ಕೊಡೋ ಸಾಂಗ್ ಬರ್ತಾ ಇರ್ತದೆ, ಮಂಚಾತ ಸಾಂಗ್ ಬರ್ತದೆ. ದರಿದ್ರದವರು ಅವ್ರ ಫಿಲಮ್ ಇಂಡಸ್ಟ್ರಿ ಒಂಚೂರು ಮಾನ ಮರ್ಯಾದಿರುವಂತ ಒಂದು ಸೀನ್ಗಳು ತೋರಿಸ್ತಾ ಇದ್ರೆ ದರಿದ್ರದವರು, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ತಂದೆ ತಾಯಿಗಳೇ? ಆ ಮಕ್ಳುಗಳನ್ನ ಕೊಂಡಿಸ್ಕೊಂಡು ಅಂತ ಸಿನಿಮಾ, ಅಂತ ಹೊಲಸು ಪಲ್ಲವಿಗಳು, ಮುದ್ದಾಡು ಬರೋ ಸಾಂಗ್ಗಳು, ಗುದ್ದಾಡು ಬರೋ ಸಾಂಗ್ಗಳು, ಮಂಚಾತ ಸಾಂಗ್ಗಳಿಗೆ ತಂದೆ ತಾಯಿಗಳೇ ತೋರಿಸ್ತೀರಾ ನೀವು ಮಕ್ಕಳನ್ನ? ನಾಳೆ ದಿವಸ ನಿಮ್ಮ ಮುಂದೆ ವ್ಯಭಿಚಾರಿಗಳು, ನಿಮ್ಮ ಮುಂದೆ ಸಿಗರೇಟ್ ಹಿಡ್ಕೊಂಡು, ನಿಮ್ಮ ಮುಂದೆ ಕಾಂಜಾ ಹಿಡ್ಕೊಂಡು, ನಿಮ್ಮ ಮುಂದೆ ಅಫೀಮ್ ಹಿಡ್ಕೊಂಡು, ನಿಮ್ಮ ಮುಂದೆ ಡ್ರಗ್ಸ್ ಅಡಿಕ್ಟರ್ ಆಗಿ ವ್ಯಭಿಚಾರಿಗಳಾಗಿ ಇನ್ನೊಂದು ಹುಡುಗಿನ ಇಷ್ಟಪಟ್ಟು ಮನೆ ಬಿಟ್ಟು ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಸಂತೋಷನಾ? ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡಿ. ಇವತ್ತು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀರಾ ನೀವು, ಜೊತೆಗೆ ಕೊಂಡಿಸ್ಕೊಂಡು ಒಳ್ಳೆ ಲವ್ ಸ್ಟೋರಿ ಫಿಲಮ್ ತೋರಿಸಿದ್ದೀರಾ. ತಂದೆ ತಾಯಿನ ಬಿಟ್ಟು ಹುಡುಗಿ ಹೇಗೆ ಓಡಿಸ್ಕೊಂಡು ಹೋಗ್ಬೇಕನ್ನೋದು ಒಳ್ಳೆ ಸೀನ್ಗಳನ್ನ ತೋರಿಸಿದ್ರೆ, ಕ್ಲೈಮಿಕ್ಸ್ ಕಣ್ಣು ಮಿಟ್ಕಿಸ್ತಾ ನೋಡಿದ್ದೀರಾ. ನೀವು ನಿಮ್ಮ ಮಕ್ಕಳನ್ನ ನೋಡಿದ್ರಾ? ನಿಮ್ಮ ಮಕ್ಕಳನ್ನ ನೋಡೋರೆ ಕಣ್ಣು ಮಿಟ್ಕಿಸ್ಲ ಅಡ್ವರ್ಟೈಸ್ ಬಂದಾಗ ಬೈದಿದ್ದೀರಾ. ಅಯ್ಯೋ ಎಂತ ಒಳ್ಳೆ ಸೀನ್ ನಡಿಬೇಕಾದ್ರೆ ಅಡ್ವರ್ಟೈಸ್ ಬರೋ ನೋಡಿದ್ರು ದರಿದ್ರದವ್ರು ಅಂತ. ಒಳ್ಳೆ ಕರೆಕ್ಟಾಗಿ ತೋರಿಸಿದ್ದೀರಾ ನೀವು. ಆ ಕಡೆ ಈ ಕಡೆ ಕಣ್ಣು ಮಿಟ್ಕಿಸಿಲ್ಲ, ಮಕ್ಕಳುಗಳನ್ನ ಕಣ್ಣು ಮುಚ್ಚಿಲ್ಲ, ತೋರಿಸಿದ್ದೀರಾ. ಅವ್ರು ಆರಾಮಾಗಿ ಇನ್ನೊಬ್ಬ ಇಷ್ಟಪಟ್ಟು ಅಕ್ಕಪಕ್ಕ ಮನೆ ಹುಡುಗರಿಗೆ ಇನ್ನೊಂದು ಬೇಕಾದ್ರೆ ಫಿಲಮ್ ನೋಡ್ಬೇಕಾರೆ, ಸೀರಿಯಲ್ ನೋಡ್ಬೇಕಾರೆ ಅಕ್ಕಪಕ್ಕ ಯಾವ್ದು ಹುಡುಗಿರಿದ್ರೆ ಅವರೇ ಹೀರೋಯಿನ್. ಇವಾಗ ಅಕ್ಕಪಕ್ಕ ಯಾರಾದ್ರೂ ಹುಡುಗರಿದ್ರೆ ಅವನೇ ಹೀರೋ. ಈ ಕಲ್ಪನೆ ಪ್ರೇರೆ ಮನುಷ್ಯನ ಹೃದಯ ಭಯಂಕರವಾದಂತ ಸಖತ್ ಕ್ರಿಮಿನಲ್ ಅದು.
ಸಖತ್ ಕ್ರಿಮಿನಲ್ ಮನುಷ್ಯನ ಹೃದಯ ಗೊತ್ತಾ, ಭಯಂಕರ ಅಂತ ಕ್ರಿಮಿನಲ್ ಅಂತ ದೇವರು ಹೇಳ್ಬಿಟ್ಟಾರೆ ಬೇರೆ. ಎರೆಮೀಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನದಲ್ಲಿ ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತ. ಈ ಹೃದಯ ಎಷ್ಟು ಕ್ರಿಮಿನಲ್ ಅಂದ್ರೆ ಅಪ್ಪ ಕ್ಷಣ ಮಾತ್ರದಲ್ಲಿ ಎಲ್ಲಾ ಕನಸು ತೋರಿಸ್ತದೆ. ಕ್ಷಣ ಮಾತ್ರದಲ್ಲಿ ನಿನಗೆ ಎಲ್ಲಾ ಕನಸು, ಎಲ್ಲಾ ಆಸೆ ಪಾಸೆ ಆಕಾಂಕ್ಷೆಗಳನ್ನ ತೋರಿಸಿ ನಿನ್ನ ಜೀವನವನ್ನು ಕ್ಷಣ ಮಾತ್ರದಲ್ಲಿ ಸರ್ವನಾಶ ಮಾಡುತ್ತೆ. 5 ನಿಮಿಷ ಸುಖ, 2 ನಿಮಿಷ ಸುಖ, 1 ನಿಮಿಷ ಸುಖ, ಜೀವನ ಪೂರ್ತಿ ನಡಬೇಕು ನೀನು. ಹಂಗ್ ಮಾಡ್ತಾ ನಿನ್ನ ಹೃದಯ ಭಯಂಕರವಾದಂತ ಕ್ರಿಮಿನಲ್, ಅದು ಭಯಂಕರ ದರಿದ್ರ ಹೃದಯ, ಭಯಂಕರವಾದಂತ ದರಿದ್ರ ಅದು. ತಂದೆ ತಾಯಿಗಳು ಒಂದ್ ಕಡೆಯಿಂದ ಮಕ್ಕಳ ಜೀವನ ಮಾಡ್ದವ್ರೆ, ಮತ್ತೆ ಅರೇಂಜ್ ಮ್ಯಾರೇಜ್ ಆಗಿರುವಂತ ತಂದೆ ತಾಯಿಗಳು ಲವ್ ಮ್ಯಾರೇಜ್ ನೋಡ್ತಾ ಇದ್ದಾರೆ. ಇವ್ರ ಹೃದಯದಲ್ಲಿ ಒಂಥರ ಆಲೋಚನೆಗಳು, ಪ್ರಪಂಚ ಹಾಳಾಗೋಗ್ತಾ ಇದೆ, ಹಾಳಾಗೋಗ್ತಾ ಇದೆ ಬೇರೆ. ಅದೇ ಹೇಳ್ತಿದ್ದಾರೆ ದೇವರು. ಕಳ್ಳತನ, ವ್ಯಭಿಚಾರ ಇವುಗಳೇ ನಡೆಯುತ್ತವೆ, ದೊಂಬಿಗಳು ಆಗುತ್ತವೆ, ದೇಶವೆಲ್ಲ ರಕ್ತಮಯವಾಗಿದೆ. ಈಗಿರಲು ದೇಶವು ನಳುವುದು, ಅದರಲ್ಲಿ ವಾಸಿಸುವ ಸಕಲ ಭೂಜಂತುಗಳು, ಆಕಾಶದ ಪಕ್ಷಿಗಳು ಬಳಲಿ ಹೋಗುವವು. ಏನ್ ಪ್ರೇರೆ? ದೇಶವೆಲ್ಲ ರಕ್ತಮಯವಾಗಿದೆ ಅಂತೆ. ರಕ್ತ, ಅದರ ತುಟಿಗಳಲ್ಲಿ ಹೊಲಸು ಮಾತು, ಹೊಲಸು, ರಕ್ತ ತುಂಬಿದೆ ಪ್ರೇರೆ. ರಕ್ತ. ಒಬ್ಬನ ಮನುಷ್ಯನ ಪ್ರೀತಿಸೋದು ತೋರಿಸಲ್ಲ ಪ್ರೇಷರ್. ಫಿಲಮ್ಗಳಲ್ಲಿ ಒಬ್ಬ ಮನುಷ್ಯನ ಯಾವ ರೀತಿ ಪ್ರೀತಿಸಬೇಕು, ಅವ್ನ ಕೋಪದಲ್ಲಿ ಬಂದಾಗ ಅವ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಇಲ್ಲ ನಾವು ಕೋಪದಲ್ಲಿ ಇದ್ದಾಗ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ತೋರಿಸಲ್ಲ. ಬಡಿ ಸಾಯ್ಸ್. ಎಷ್ಟು ಜನ ಜೀವನ, ಅಪ್ಪ ಅವ್ನು ಯಾರೋ ಮಗಪ್ಪ, ಅವ್ನು ಯಾರಿಗೂ ಮಗ ಆಗ್ಬೇಕು, ಯಾರಿಗೋ ತಮ್ಮ ಆಗ್ಬೇಕು, ಯಾರಿಗೋ ಅಣ್ಣ ಆಗ್ಬೇಕು, ಯಾರಿಗೋ ತಮ್ಮ ಆಗ್ಬೇಕು, ಆತನು ಒಂದಾಕ್ಬಿಡ್ತೀಯಾ. ಒಂದು ಮಾತು ಏನು ಬಂದ್ಬಿಡ್ತು ಅಂದ್ರೆ ಹೊಡೆದಾಕ್ಬಿಡ್ತೀಯಾ, ಸಾಯಿಸ್ಬಿಡ್ತೀಯಾ. ಸಿನಿಮಾಗಳಲ್ಲಿ ಇದೇ ತೋರಿಸ್ತಾ ಇದ್ದಾರೆ, ಇನ್ನೇನು ತೋರಿಸ್ತಾ ಇಲ್ಲ. ಒಬ್ಬನಿಗೆ ಕರುಣೆ ತೋರಿಸ್ಬೇಕು, ಒಬ್ಬನ ಕ್ಷಮಿಸ್ಬೇಕು, ಒಬ್ಬನ ಪ್ರೀತಿಸ್ಬೇಕು, ಅಣ್ಣ ತಮ್ಮದಿರ್ನ ಪ್ರೀತಿಸ್ಬೇಕು ಅನ್ನೋದಿಲ್ಲ ಪ್ರೇರೆ. ಜಮೀನಿಗೋಸ್ಕರ ಕಿತ್ತಾಡೋದ್ರಿಂದ ಹಿಡ್ದು, ಹುಡುಗಿನ ಓಡಿಸ್ಕೊ ಹೋಗೋದ್ರಿಂದ ಹಿಡ್ದು, ಸಿಗರೇಟ್ ಹೊಡೆಯೋದ್ರಿಂದ ಹಿಡ್ದು, ಗಾಂಜಾ ಹೊಡೆಯೋದ್ರಿಂದ ಹಿಡ್ದು, ಅಫೀಮ್ ಹೊಡೆಯೋದ್ರಿಂದ ಹಿಡ್ದು, ಗಂಡ ಹೆಂಡತಿ ನೈತಿಕ ಸಂಬಂಧವನ್ನು ಹಿಡ್ದು, ಕೊಲೆ ಮಾಡೋದ್ರಿಂದ ಹಿಡ್ದು, ಕತ್ತಿ ಹಿಡಿಯೋದ್ರಿಂದ ಹಿಡ್ದು, ಲಾಂಗ್ ಹಿಡಿಯೋದ್ರಿಂದ ಹಿಡ್ದು, ಎಲ್ಲ ಸರ್ವನಾಶದ ಟ್ರೈನಿಂಗ್ ನ ಚೆನ್ನಾಗಿ ಫಿಲಮ್ ಅಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಕಲ್ತಂತ ಜನರು ಏನಾಗ್ತಾ ಗೊತ್ತಾ, ಹೊರಗಡೆ ಸೇಮ್. ಇಲ್ಲಿ ಡೂಪ್ಲಿಕೇಟ್ ಫಿಲಮ್ ನಡೀತಿದೆ, ಅಲ್ಲಿ ಒರಿಜಿನಲ್ ನಡೀತಿದೆ ಪ್ರಪಂಚದಲ್ಲಿ. ಆಚೆ ಕಡೆ ಒರಿಜಿನಲ್ ಪ್ರಪಂಚವನ್ನು ಸರ್ವನಾಶ ಮಾಡಿದ ಫಿಲಮ್ ಇಂಡಸ್ಟ್ರಿ ಅವರು ಒಳ್ಳೇದು ತೋರಿಸೋದಕ್ಕೆ ಇಷ್ಟಪಡ್ತಾರೆ. ಎಷ್ಟೋ ಇತ್ತು ಪ್ರೇರೆ ಹಳೆ ಕಾಲದಲ್ಲಿ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು. ಒಂದು ಬುದ್ಧಿ ಕಲಿಯುವಂಥದ್ದು, ಒಂದು ಪ್ರೀತಿ ಕಲಿಯುವಂಥದ್ದು, ಒಂದು ಮಮತೆ ತೋರಿಸುವಂಥದ್ದು ಸಿನಿಮಾಗಳು ನಾವು ನೋಡ್ಬೋದಾಗಿತ್ತು 20-30 ವರ್ಷದಿಂದ ಪ್ರೇರೆ. ಇನ್ನು ಸೆಂಟ್ರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿರೋ ಫಿಲಮ್ಗಳು ಗೊತ್ತು ಪ್ರೇರೆ. ಈಗೇನಾಗಿದೆ ಪ್ರೇರೆ? ಹೊಡೆಯೋದ ಬಡಿಯೋದ, ಪ್ರೀತಿ ಪ್ರೇಮ ಕಾಮ ಬಿಲಾಸ ತೋರಿಸೋದ ಪೋಸ್ಟ್ಗಳು ಏನು ಪ್ರೇರೆ ಹೆಂಗ್ ಹಾಕಿದಾರ? ಪೋಸ್ಟು ಯಾರು ಚಪ್ಪಲಿ ಹೊಡೆಯೋದಿಲ್ಲ, ಚಪ್ಪಲಿ ಹೊಡೆಯೋದು ಯಾರಿಲ್ಲ ಪ್ರೇರೆ. ಹೆಂಗಸರುಗಳು ಏನು ಹೊಡ್ಕೊಂಡು ಚಪ್ಪಲಿ ಎತ್ಕೊ ಹೊಡಿಬೇಕು. ಈಗ ಅರೆಬೆತ್ತಲೆ ಪೋಸ್ಟ್ಗಳನ್ನ ಅಂಟಿಸಿದ್ರೆ ಹೆಂಗಸರು ಏನ್ ಮಾಡ್ಬೇಕಲ್ಲಿ? ಚಪ್ಪಲಿ ಎತ್ಕೊ ಹೊಡಿಬೇಕು. ಯಾಕೆ ಹೇಳಿ? ಈ ದೇಹದ ತರನೇ ನನ್ನ ದೇಹ ಇರೋದು. ಒಂದು ಮೊಬೈಲ್ ನಾವು ತಗೊಳಕ್ ಹೋಗ್ಬೇಕಾದ್ರೆ ಇದ್ರ ಡೆಮೋ ಪೀಸ್ ತೋರಿಸ್ತಾರೆ ಪ್ರೇರೆ. ಅಂದ್ರೆ ಆಪರೇಟ್ ಆಗುವಂಥದ್ದು, ಆಪರೇಟ್ ಆಗದೆ ಇರುವಂಥದ್ದು ಪೀಸ್ ಇದೇ ತರ ಇರುತ್ತೆ ಫೋನ್. ಮತ್ತೆ ಅಮ್ಮ, ತಂಗಿ, ಅಕ್ಕ, ಅಮ್ಮ, ನಿನ್ ತರನೇ ಅಲ್ಲಿ ಪೋಸ್ಟ್ ಹಾಕಿದಾರಮ್ಮ, ನಿನ್ ದೇಹದ ತರನೇ ಪೋಸ್ಟ್ ಹಾಕಿದ್ದಾರೆ. ಮತ್ತೆ ಚಪ್ಪಲಿ ಎತ್ಕೊಡಿಬೇಕಾರೆ ಯಾರು ಅಂಟಿಸ್ತಾರ, ಅವರಿಂದ ಹಿಡಿದು ಡೈರೆಕ್ಟರ್, ಪ್ರೊಡ್ಯೂಸರ್ಗಳು ಯಾರು ಈ ತರ ಅರೆಬೆತ್ತಲೆ ವಸ್ತ್ರಗಳನ್ನ ಹಾಕಿ ಈ ತರ ದೇಹಗಳನ್ನು, ಈ ತರ ಅವಯವಗಳನ್ನು ಎದ್ದಿ ತೋರಿಸ್ತಾರ. ಯಾಕೆ ಹಾಕಿದ್ದೀರಾ? ಚಿಕ್ಕ ಮಕ್ಕಳ ಮೇಲೆ, ಯೌವನಸ್ಥರು, ಹುಡುಗಿರ ಮೇಲಿಂದ ಹಿಡಿದು ಮುದುಕಿರವರೆಗೂ ರೇಪ್ ಆಗ್ತಾ ಇದೆ. ಯಾಕೆ ಗೊತ್ತಾ? ಈ ತರ ಹೊಲಸು ಚಿತ್ರಗಳನ್ನು ತೋರಿಸೋದ್ರಿಂದ ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರೆ ಬೇರೆ. ಸಿನಿಮಾ ಇಂಡಸ್ಟ್ರಿಯವರು ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ಸಂಘ ಸಂಘಟನೆಗಳು ಮಾನವದ ಮರ್ಯಾದೆಯಿಂದ ಬದುಕುವಂತ ಎಷ್ಟೋ ಸ್ತ್ರೀಯರು ಇದ್ದಾರೆ ಪ್ರೇರೆ. ಅವರೆಲ್ಲ ಹೋಗಿ ಚಪ್ಪಲಿ ಎತ್ಕೊಂಡು ಎಕ್ಕಡ ಎತ್ಕೊಂಡು ಆ ಪೋಸ್ಟ್ಗಳು ಹಾಕೋರ್ನ ಹಿಡಿದು ಆ ಪೋಸ್ಟ್ಗಳ ಮೇಲೆ ಚಪ್ಪಲಿ ಓನರ್ ಹಾಕಕ್ಕಾಗಲ್ವಾ? ಮರ್ಯಾದಸ್ಥರಲ್ವಾ ನೀವು? ನೋಡಿದ್ದು ಅದು ಹೆಂಗ್ ಸೇರಿಸ್ಕೊಂಡಿದ್ರಂತ ಅರ್ಥ ಆಯ್ತಲ್ಲ ನನಗೆ. ಅಮ್ಮ, ನಿಮ್ ತರನೇ ದೇಹ ಅಮ್ಮ, ಅದು ನಿಮ್ ತರನೇ ದೇಹ, ನಿಮ್ ಮಗಳ ತರ ದೇಹ, ನಿಮ್ ತರ ದೇಹ. ನೀವು ಮಾನ ಮರ್ಯಾದೆನ ಕಾಪಾಡ್ಕೋಬೇಕು. ಏನು ಒಂದು ಸ್ತ್ರೀನ ಈ ತರ ತೋರಿಸ್ತಾ ಇದ್ದೀರಾ ನೀವು ಅಂತ ಚಪ್ಪಲಿ ಎತ್ಕೊ ಹೊಡಿಬೇಕು ಅವ್ರಿಗೆ. ಯಾರು ಈ ತರ ದರಿದ್ರ ಫಿಲಮ್ಗಳನ್ನ ತೆಗೆದು, ಯಾರು ಈ ತರ ದರಿದ್ರ ಪೋಸ್ಟ್ಗಳನ್ನ ಹಾಕಿರೋದು? ನಿಮ್ಗೇನು ಅಕ್ಕ ತಂಗಿರಿಲ್ಲ, ನಿಮ್ಮ ಮಗಳು ಇಲ್ವಾ ಅಂತ ನೀವು ಉಗಿಬೇಕು ಅವ್ರಿಗೆ. ನಗ್ನಕ್ಕ ನೋಡ್ತಾ ಇರ್ತೀರಾ? ಬೇಡಮ್ಮ, ಬೇಡ. ಚಿಕ್ಕ ಮಕ್ಕಳುಗಳ ಬಲಾತ್ಕಾರ ಇದೆ. ಆ ಮಕ್ಕಳುಗಳ ಕೂಸ್ಗಳನ್ನ ನೋಡಿ, ಚಿಕ್ಕ ಮಕ್ಕಳ ಮೇಲೆ ಈ ದರಿದ್ರ ಪೋಸ್ಟ್ಗಳನ್ನ ನೋಡಿದಂತ ಯೌವನಸ್ಥರು ತಡ್ಕೊಳಕ್ಕಾಗಲಾರ್ದೆ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ ಪ್ರೇರೆ. ನಾಯಿ ಮುಂದೆ ಮಾಂಸ ಹಾಕಿದ್ರೆ ಅದು ಹತ್ರ ಬರ್ಬೇಡ ಅಂದ್ರೆ ಕೇಳಲ್ಲ. ಸಿಂಹದ ಮುಂದೆ, ಹುಲಿ ಮುಂದೆ, ನಾಯಿ ಮುಂದೆ, ಕಚ್ಚುವಂತ ನಾಯಿಗಳ ಮುಂದೆ, ಕ್ರೂರ ಪ್ರಾಣಿಗಳ ಮುಂದೆ ನಿಮ್ ಕಾಣಿಸ್ಕೊಬಿಟ್ಟು ಹತ್ರ ಬರ್ಬೇಡ ಅಂದ್ರೆ ಅದು ಕೇಳಲ್ಲ, ಕಸ್ತದೆ, ತಿಂತದೆ. ಅದೇ ರೀತಿ ಹೊಲಸು ನಡತೆ ಉಳ್ಳ ದೃಶ್ಯಗಳನ್ನು ನೋಡಿದಂತೆ ಈ ಮಾನವರ ಹೃದಯದಲ್ಲಿ ಏನಾಗುತ್ತೆ ಅಂತ ಸ್ಟೋರೇಜ್ ಆಗುತ್ತೆ. ಈ ಫೋನಲ್ಲಿ 128 GB ಸ್ಟೋರೇಜ್ ಇದೆ. ಅರ್ಥ ಆಯ್ತಾ? ಇದು ನಾನು ಏನ್ ಸೇವ್ ಮಾಡ್ತೀನೋ ಅದು ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ವಿಡಿಯೋ ಇದೆ, ಕ್ಯಾಮ್ರಾ ತಗೊಳ್ಳುವಂತ ಕ್ಯಾಮ್ರಾ ಇದೆ ಇದರಲ್ಲಿ. ನಾನು ಏನ್ ಕ್ಯಾಮ್ರಾ ಹೊಡಿತೀನೋ ಇದರಲ್ಲಿ ಸ್ಟೋರೇಜ್ ಆಗುತ್ತೆ. ಈ ಹೃದಯ ಎಷ್ಟು ಕ್ರಿಮಿನಲ್ ಗೊತ್ತಾ? ಕೆಟ್ಟದ್ದು ಸೇವ್ ಮಾಡಿಕೊಳ್ಳುತ್ತೆ, ಕೆಟ್ಟದ್ದು ಸೇವ್ ಮಾಡಿಕೊಳ್ಳುತ್ತೆ ಈ ಹೃದಯ. ಈ ಕ್ಯಾಮ್ರಾದಲ್ಲಿ ಸೇವ್ ಆಗಿರುತ್ತಾ? ವಿಡಿಯೋಗಳು ಸೇವ್ ಆಗಿರುತ್ತೆ, ಮತ್ತೆ ಫೋಟೋಗಳು ಸೇವ್ ಆಗಿರುತ್ತೆ. ಅರ್ಥ ಆಯ್ತಾಯ್ತಾ? ಸೇವ್ ಆಗಿರುತ್ತೆ ಇದು. ಈ ಹೃದಯ ದೊಡ್ಡ ಕ್ರಿಮಿನಲ್.
ಈ ಹೃದಯ ಭಯಂಕರವಾದ ಕ್ರಿಮಿನಲ್. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಬೇಕು ನೀವು. ಯಾಕೆ ಹೇಳಿ? ಪ್ರಪಂಚ ಹಾಳಾಗೋಗ್ತಾ ಇದೆ, ಚಿಕ್ಕ ಮಕ್ಕಳು ಹಾಳಾಗೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳ ಹೃದಯದಲ್ಲಿ ಕೆಟ್ಟ ಕೆಟ್ಟ ಹೊಲಸು ಮಾತುಗಳು, ದರಿದ್ರದ ಮಾತುಗಳು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ. ಅಕ್ಕನ ಮಾತಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೆಟ್ಟೋಗ್ತಾ ಇದ್ದಾರೆ. ಯಾಕಂದ್ರೆ ಏನೂ ಇಲ್ಲ ಪ್ರೇರೆ, ಸೆನ್ಸಾರ್ ಕಟ್ಟಿಲ್ಲ ಪ್ರೇರೆ. ಫಿಲಮ್ ಅಲ್ಲಿ ಆಗ ಒಂದು ಕೆಟ್ಟ ಮಾತು ಬರ್ತಾ ಸೆನ್ಸಾರ್ ಕಟ್ ಮಾಡೋದು. ಈಗೇನಿಲ್ಲ, ಡೈರೆಕ್ಟ್ ಅಮ್ಮನ ಹತ್ರ ಹೋಗ್ತಾ ಇದ್ದಾರೆ, ಡೈರೆಕ್ಟ್ ಅಕ್ಕನ ಹತ್ರ ಹೋಗ್ತಾ ಇದ್ದಾರೆ, ಕೆಟ್ಟದಾಗಿ ಬೈತಾ ಇದ್ದಾರೆ. ಮತ್ತೆ ಈ ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳು ನೋಡಿದವ್ರು ಸೆನ್ಸಾರ್ ಇರ್ತದೆ ಅನ್ಕೊಂಡಿದ್ದೀರಾ? ದೊಡ್ಡವ್ರು ನಿಮ್ಗೆ ಜ್ಞಾನ ಇಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಜ್ಞಾನ ಇರುತ್ತೆ ಪ್ರೇರೆ? ಎಲ್ಲಿ ಜ್ಞಾನ ಇರುತ್ತೆ ಪ್ರೇರೆ? ಇದರಲ್ಲಿ ಹೇಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ತುಂಬಿರುವಂತದ್ದು ನೀವು ಸೇವ್ ಮಾಡಿ ಮಡಿಕೋದಿರೋ ನಿಮ್ಮ ಹೃದಯ ಐತಲ್ಲ, ನೀವು ಎಲ್ಲಾದ್ರೂ ಕೆಟ್ಟ ದೃಶ್ಯಗಳು, ಕೆಟ್ಟ ಫಿಲಮ್ಗಳು ನೀವು ನೋಡಿದ್ದೇನಾಗಿರೋ ಗೊತ್ತಾ? ನಿಮ್ಮ ಹೃದಯದಲ್ಲಿ ಸ್ಟೋರೇಜ್ ಆಗುತ್ತೆ. ಒಳ್ಳೇದಾಗಲ್ಲ, ಕೆಟ್ಟದ್ದು ಸ್ಟೋರೇಜ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯಾಸ ಪಡಿ ಪ್ರೇರೆ. ಕೆಟ್ಟದ್ದು ಈ ಹೃದಯ ಭಯಂಕರವಾದ ಸ್ಪೀಡ್ ಇಟ್ಕೊಳ್ಳುತ್ತೆ, ಒಳ್ಳೇದು ಇಟ್ಕೊಳ್ಳಲ್ಲ, ತಂದೆ ತಾಯಿ ಮಾತುಗಳು ಇಟ್ಕೊಳ್ಳಲ್ಲ, ಯಾವುದು ಇಟ್ಕೊಳ್ಳಲ್ಲ ಪ್ರೇರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ. ಇನ್ನೊಂದ್ಸರಿ ವಾಕ್ಯವನ್ನು ಓದಿಕೊಳ್ಳೋಣ. ಹತ್ರ ಬನ್ನಿ. ಹಾಗೆ ಓದಿಕೊಳ್ಳೋಣ. ಕಡೆದಾಗಿ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೇರೆ. ಕೆಟ್ಟದ್ರಲ್ಲಿ ಸಂತೋಷ ಪಡೋದು ಬೇಡ ಪ್ರೇರೆ, ಒಳ್ಳೇದ್ರಲ್ಲಿ ಸಂತೋಷ ಪಡ. ಕೆಟ್ಟದಲ್ಲಿ ಸಂತೋಷ ಪಟ್ಟರೆ ಕ್ಷಣಿಕವಾದಂಥ ಸಂತೋಷ, ಜೀವನ ಪರ್ಯಾಂತರ ದುಃಖ ಪಡಬೇಕಾಗುತ್ತೆ ಪ್ರೇರೆ. ಲೋಕದಲ್ಲಿ ಮುಳುಗೋಗಿದ್ದಾರೆ ಪ್ರೇರೆ, ಲೋಕ ಪಾಪದಲ್ಲಿ ಮುಳುಗೋಗಿದೆ ಪ್ರೇರೆ. ನೀವು ಏನ್ ಮಾಡ್ಬೇಕು ಹೇಳಿ? ಪವಿತ್ರವಾಗಿ ಜೀವಿಸಬೇಕು. ಲೋಕದಲ್ಲಿ ಇಷ್ಟೊಂದು ಸಂತೋಷ ಇದೆ, ಲೋಕದಲ್ಲಿ ಇಂಥ ವೈಭವ ಇದೆ, ಲೋಕದಲ್ಲಿ ಇಂಥ ಆಡಂಬರ ಇದೆ ಅಂತ ಕ್ರೈಸ್ತರಾದಂತ ನಾವು ಮೋಸ ಹೋಗೋದು ಬೇಡ ಪ್ರೇರೆ. ದೇವ್ರು ಹೇಳುವಂತ ಮಾತನ್ನು ಶ್ರದ್ಧೆಯಿಂದ ಕೇಳೋಣ ಪ್ರೇರೆ. ಅರ್ಥ ಮಾಡ್ಕೊಳ್ಳೋಣ, ಓದಿಕೊಳ್ಳೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ಲೋಕ ಸಂತೋಷ ಇದೆ ಇವತ್ತು. ಲೋಕದಲ್ಲಿ ಸಂತೋಷ ಇದೆ, ಲೋಕದಲ್ಲಿ ವೈಭವ ಇದೆ, ಲೋಕದಲ್ಲಿ ಆಡಂಬರ ಇದೆ, ಲೋಕ ಮೆರಿತಾ ಇದೆ ಪ್ರೇರೆ. ಪಾಪದಲ್ಲಿ ಮೆರಿತಾ ಇದೆ ಪ್ರಪಂಚ. ಪಾಪದಲ್ಲಿ, ಕೆಟ್ಟತನದಲ್ಲಿ, ವ್ಯಭಿಚಾರದಲ್ಲಿ, ಸುಳ್ಳಿನಲ್ಲಿ, ದುಂದೌತನದಲ್ಲಿ ಮೆರಿತಾ ಇದೆ, ಉರಿತಾ ಇದೆ, ಮೆರಿತಾ ಇದೆ. ಈ ದೇಹ ತಗೊಂಡು ಉರಿತಾ ಇದೆ, ಮೆರಿತಾ ಇದ್ದಾರೆ. ಪವಿತ್ರತೆಯಲ್ಲಿ ಅಲ್ಲ, ಆ ಪರಿಶುದ್ಧತೆಯಲ್ಲಿ. ನಾವೇನ್ ಮಾಡ್ಬೇಕು ಹೇಳಿ? ಈ ಲೋಕವನ್ನು ನೋಡಿ ನಾವೇನ್ ಮಾಡ್ಬಾರ್ದು ಹೇಳಿ? ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಹೇಳಿ? ನಿಮಗೆ ನಿಜವಾಗಿ ಹೇಳ್ತೇನೆ, ಲೋಕವು, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ. ನಾವು ಅಳ್ತಾ ಇದೀವ ಇವತ್ತು? ಗೋಳಾಡ್ತಾ ಇದೀವ? ಪರವಾಗಿಲ್ಲ. ಆದ್ರೆ ದೇವರು ಹೇಳುವಂತ ಮಾತನ್ನು ನಾವು ಗಮನ ಮಾಡಿಕೊಳ್ಳೋಣ. ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ಲೋಕ ಸಂತೋಷದಲ್ಲಿದೆ, ನಾವು ಅಳ್ತಾ ಇದ್ದೀವಿ. ಪರವಾಗಿಲ್ಲ ಪ್ರೇರೆ. ನಮ್ಮ ಕಣ್ಣೀರನ್ನು ಒರೆಸುವಂತ ದೇವರೊಬ್ರು ಇದ್ದಾರೆ. ಯಾರೇಳಿ? ನಮ್ಮ ಕಣ್ಣೀರನ್ನು ಒರೆಸುವಂತ ಒಬ್ಬ ಪರಮಾತ್ಮನಿದ್ದಾನೆ, ಒಬ್ಬ ಯೇಸು ಕ್ರಿಸ್ತನಿದ್ದಾನೆ, ಒಬ್ಬ ಪವಿತ್ರಾತ್ಮನಿದ್ದಾನೆ ಪ್ರೇರೆ. ಲೋಕದವ್ರಿಗೆ ಯಾರಿದ್ದಾರೆ ಪ್ರೇರೆ? ಮನುಷ್ಯರನ್ನ ಆದ್ಕೊಂಡಿದ್ದಾರೆ ಪ್ರಪಂಚ, ದೇವರನ್ನು ಆದುಕೊಂಡಿಲ್ಲ ಪ್ರೇರೆ. ದೇವರನ್ನು ಆದ್ಕೊಂಡಿಲ್ಲ. ದೇವ್ರು ಹೇಳುವಂತ ಮಾತು, ಲೋಕವು ಸಂತೋಷದಲ್ಲಿದೆ, ನೀವು ದುಃಖದಲ್ಲಿದ್ದೀರಾ? ದುಃಖ ಪಡಬೇಡಿ. ನೀವು ಅಳ್ತಾ ಇದ್ದೀರಾ? ಎಷ್ಟು ದಿನ ಅಳ್ತೀರಾ? ಈ ಲೋಕದಲ್ಲಿ 50 ವರ್ಷ 60 ವರ್ಷ ಪ್ರೇರೆ. ಈ ಲೋಕದಲ್ಲಿ 50 ವರ್ಷ 60 ವರ್ಷ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ದಿವಸ ನಮ್ಗೆ ದೇವರು ನಗಿಸುವವನಾಗಿದ್ದಾನೆ. ಎಲ್ಲಿ ಗೊತ್ತಾ? ಪರಲೋಕದಲ್ಲಿ ನಮ್ಗೆ ನಿತ್ಯ ಸಮಾಧಾನ, ನಿತ್ಯ ಶಾಂತಿ. ಕಡೆಯವಾಗಿ ವಾಚನ ಉಟ್ಕೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ. ಕ್ರೈಸ್ತರಿಗೆ ಹೇಳುವಂತ ಮಾತು, ಆದರೆ ಲೋಕದಲ್ಲಿರುವಂತ ಜನರು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು. ಹೌದು, ದುಃಖವಾಗುತ್ತೆ ನಮಗೆ. ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಆನಂದ ಬರುತ್ತೆ ಒಂದ್ ದಿವಸ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಕೊಂಡಿರೋಣ, ತಾಳ್ಮೆ ಸಹನೆಯಿಂದ ನಾವು ಕಾಯ್ಕೊಂಡಿರೋಣ ಪ್ರೇರೆ. ದೇವರು ಪವಿತ್ರತೆಯಲ್ಲಿ ಸಂತೋಷ ಪಡುವಂತ ದೇವರು, ಕೆಟ್ಟತನದಲ್ಲಿ ಎಲ್ಲ ಪ್ರೇರೆ. ಲೋಕಲ್ಲಿರುವಂತ ಜನರನ್ನು ಅರ್ಥ ಮಾಡ್ಕೊಂಡು ಪ್ರೇರೆ. ಇವ್ರಿಗೆ ಆತ್ಮರಕ್ಷಕನು ಯಾರು, ದೇವ್ರು ಯಾರು, ದೇವರ ಪ್ರೀತಿ ಏನು, ದೇವರ ಭಕ್ತಿ ಏನು ಅಂತ ಈ ಪ್ರಪಂಚ ಅರ್ಥ ಮಾಡ್ಕೊಳ್ತಾರೆ ಪ್ರೇರೆ. ಯೇಸು ಸ್ವಾಮಿ ಬಗ್ಗೆ ಯಾರಾದ್ರೂ ಅರ್ಥ ಮಾಡ್ಕೊಳ್ತಾ ಇದ್ರೆ ಯಾರು ಅರ್ಥ ಮಾಡ್ಕೊತಲ್ಲ ಪ್ರೇರೆ. ಎಲ್ಲಾರು ಅವ್ರವ್ರ ಮಾರ್ಗ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಈ ಮಾರ್ಗದಲ್ಲಿ ಹೋದ್ರೆ ಸ್ವರ್ಗ, ಒಬ್ಬ ಆ ಮಾರ್ಗದಲ್ಲಿ ಹೋದ್ರೆ ಸ್ವರ್ಗ, ಒಬ್ಬ ಈ ಮಾರ್ಗದಲ್ಲಿ ಹೋದ್ರೆ ಸ್ವರ್ಗ. ನಿಂದು ಈ ಕುಲ, ನಂದು ಈ ಮತ, ನಂದು ಈ ಜಾತಿ, ನಿನ್ ಮೇಲ್ಜಾತಿ, ನಿನ್ ಕೀಳ್ ಜಾತಿ. ಇದರಲ್ಲಿ ಪ್ರಪಂಚ ಮುಳುಗೋಗಿದೆ ಪ್ರೇರೆ. ಅದೇ ದೇವ್ರು ಹೇಳುವಂತ ಮಾತೇನು ಗೊತ್ತಾ? ಅಪವಿತ್ರತೆಯಿಂದ ಪವಿತ್ರದ ಕಡೆ ಬಂದ್ರೇನೆ ಸಮಾಧಾನ, ಶಾಂತಿ, ನೆಮ್ಮದಿ ಪ್ರೇರೆ. ಪಾಪದಿಂದ ವಿಮುಕ್ತಿ, ಪಾಪದಿಂದ ಬಿಡುಗಡೆ. ಭಯಂಕರ ಈ ಪಾಪ ಎಂಬುವಂತ ಜೇಡ್ರ ಬಲೆ ಇದೆ ನೋಡಿ, ಇದು ಭಯಂಕರವಾದಂತ ಕೆಟ್ಟ ಜೇಡ್ರ ಬಲೆ ಪ್ರೇರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ
ನಿಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳಿ ಪ್ರೇರೆ. ಕ್ರೈಸ್ತರಾದಂಥ ನಾವು ದೇವರ ಜ್ಞಾನದಲ್ಲಿ, ದೈವಿಕ ಜ್ಞಾನದಲ್ಲಿ ನಾವು ಸೇರಬೇಕು. ಲೋಕದ ಜ್ಞಾನದಲ್ಲ, ಲೋಕದ ಅಪವಿತ್ರತೆಯಲ್ಲಿ ನಾವು ಮಲಿನವಾಗಬೇಡ. ಯೇಸು ಕ್ರಿಸ್ತನ ಮಾತುಗಳನ್ನು 4 ಜನಕ್ಕೆ ಹೇಳಿ ಅವರ ಆತ್ಮವನ್ನು ನಾವು ರಕ್ಷಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯ ಆಕಾಶ ಸರ್ವ ಲೋಕವನ್ನು ಉಂಟು ಮಾಡಿ ತಂದೆ ಆ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಒಳ್ಳೆಯ ಸಂಪದಕ್ಕೆ ತಂದೆ ನೀವು ನಮ್ಮ ಹೃದಯದಲ್ಲಿ ನೀವು ಆಲೋಚನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ, ಪ್ರಪಂಚದಲ್ಲಿರುವಂಥ ನಿಮ್ಮ ಮಾನವರು ದಾರಿ ತಪ್ಪಿದ್ದಾರೆ ತಂದೆ, ಅವರನ್ನು ಕಾಪಾಡಿರಿ. ಅವರ ಮೇಲೆ ನಿಮ್ಮ ಕಟಾಕ್ಷವಿರಲಿ ತಂದೆ. ನೀವು ಒಂದು ವೇಳೆ ಕೋಪ ಮಾಡಿಕೊಂಡರೆ ಅಪ್ಪ, ನಾವು ಧೂಳಿಗೆ ಸಮಾನವಾದ ತಂದೆ. ನಮ್ಮ ಜೀವಿತವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದಿರುವಂಥ ಹಬೆಯಂತಿರುವಂಥ ಜೀವಿತವನ್ನು ನೀವು ತಾನೇ ತಂದೆ ರಕ್ಷಿಸಿ, ನಿಮ್ಮ ಕೋಪದಿಂದ ತಂದೆ ನಮ್ಮ ಕಡೆ ನೋಡದೆ ನಿಮ್ಮ ಪ್ರೀತಿಯಿಂದ ಇನ್ನೂ ನಮ್ಮ ಕಡೆ ನೋಡಿ ನಮಗೆ ಸ್ವಲ್ಪ ವರ್ಷಗಳು, ಸ್ವಲ್ಪ ತಿಂಗಳುಗಳು, ಸ್ವಲ್ಪ ದಿನಗಳು ನಮಗೆ ಸಮಯವನ್ನು ಕೊಡಿರಿ ತಂದೆ. ಅನೇಕರು ಮನ ತಿರುಗುವಂಥ ಚಾನ್ಸಸ್ ಕೊಡಿ ತಂದೆ. ಕಾಪಾಡಿರಿ ತಂದೆ, ದಯ ತೋರಿಸಿರಿ ತಂದೆ. ಅಪ್ಪ, ನಿಮ್ಮ ಕೃಪಾ ಕಟಾಕ್ಷವು ನಮ್ಮೆಲ್ಲರ ಜನರ ಜೊತೆ ಇರಬೇಕೆಂದು ಅಪ್ಪ, ನಿಮ್ಮೆಲ್ಲ ಪ್ರೀತಿಯ ಕ್ರೈಸ್ತರ ಒಟ್ಟಿಗೆ ತಂದೆ ಅವರ ಸಮಾಧಾನ ಒಟ್ಟಿಗೆ ಕರ್ತನೆ ಅವರ ಜೀವಿತವನ್ನು ಸಾಗಿಸುವುದಕ್ಕೆ ಸಹಾಯ ಮಾಡಿರಿ. ಅಪ್ಪ, ನಿಮ್ಮ ವಿಶೇಷವಾದ ಜ್ಞಾನವನ್ನು ತನ್ನ ಮಕ್ಕಳಿಗೆ ಹೇಳಿಕೊಡುವುದಕ್ಕೆ ತಂದೆ ಅವರ ಹೃದಯದಲ್ಲಿ ಮಾತನಾಡಿರಿ ತಂದೆ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಿದಾಗ ನಿಮ್ಮ ಮಕ್ಕಳು ನಡೆಯುವಾಗಲೂ, ಕೂರುವಾಗಲೂ, ಮಲಗುವಾಗಲೂ ದೇವರ ವಾಕ್ಯದಿಂದ ಮಾತನಾಡಿ ಅಂತ ಹೇಳಿದ್ದೀರಪ್ಪ. ಆದರೆ ತಂದೆ, ನಾವು ಕ್ರೈಸ್ತರಾದಂಥ ನಾವು ಅಮಾಯಕರು ತಂದೆ, ದೇವರ ವಾಕ್ಯವನ್ನು ಧ್ಯಾನ ಮಾಡದೆ, ದೇವರ ವಾಕ್ಯವನ್ನು ಗಮನಿಸದೆ, ಹೌದಪ್ಪ, ನಡೆಯುವಾಗಲೂ, ಕೂರುವಾಗಲೂ, ಮಲಗುವಾಗಲೂ ದೇವರ ವಾಕ್ಯವನ್ನು ಪಕ್ಕಕ್ಕಿಟ್ಟು ಇಹಲೋಕದ ಪಾಠಶಾಲೆ, ಟ್ಯೂಷನ್ ಎನ್ನುವಂಥ ಜೀವಿತವನ್ನು ಅವರಿಗೆ ಕೊಟ್ಟು ಅವರ ಜೀವಿತವನ್ನು ಸರ್ವನಾಶ ಮಾಡ್ತಾ ಇದೆ ತಂದೆ. ನಮ್ಮನ್ನು ಕಾಪಾಡು, ನಮ್ಮ ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ಕಾಪಾಡಿದೆ ತಂದೆ. ಹೌದಪ್ಪ, ಯಾಕೋಬ 1:5 ನೀವು ಹೇಳಿದ ಹಾಗೆ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವರು ಕೇಳಿಕೊಳ್ಳಲಿ, ನಾನು ಅಂಜಿಸದೆ ಕೊಡುತ್ತೇನೆ ಅಂತ ಹೇಳಿದ್ದೀರಪ್ಪ. ಈ ಮಾತನ್ನು ದೇವರೇ, ಅನೇಕರು ಲೋಕದ ಜ್ಞಾನ ಅಂದುಕೊಂಡು ಮೋಸ ಹೋಗ್ತಾ ಇದ್ದಾರಪ್ಪ. ಆದರೆ ಲೋಕದ ಮಾತು, ಹುಚ್ಚು ಮಾತಂದು ನೀವು ಅಂದಿರೋದು ಅವರು ಓದದೆ ತಿಳಿಯದೆ ಮೋಸ ಹೋಗ್ತಾ ಇದ್ದಾರೆ. ಅವರಿಗೆ ದೈವಿಕ ಜ್ಞಾನ ಎಂದು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ, ಕಾಪಾಡಿ ನಡೆಸಬೇಕೆಂದು ಈ ಪ್ರಾರ್ಥನೆ ನಿಮ್ಮ ಪ್ರಿಯ ಕುಮಾರನ, ನಮ್ಮ ರಕ್ಷಕನಾದ, ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ. ನಾನು ತಂದೆ, ಆಮೆನ್.